ಎಲ್ಲರಿಗೂ ನಮಸ್ಕಾರ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗೆಳೆಯರಾದ ಪ್ರೊಫೆಸರ್ ಸಣ್ಣ ಹನುಮಂತಪ್ಪ ಅವರೇ, ಆತ್ಮೀಯರಾದಂತಹ ಚಾರ್ವಾಕ ರಾಘು ಅವರೇ. ಚಾರ್ವಾಕ ರಾಘು ಅವರು ಪತ್ರಿಕಾ ದಿನಾಚರಣೆಯ ಸಂಬಂಧವಾಗಿ ಸಾಗರಕ್ಕೆ ಬರಬೇಕು ಅಂತೇಳಿ ಹೆಚ್ಚು ಕಡಿಮೆ 1.5 ತಿಂಗಳಿನಿಂದ ನಿರಂತರವಾಗಿ ನನ್ನ ಸಂಪರ್ಕದಲ್ಲಿದ್ದು ಇವತ್ತು ಇಲ್ಲಿಗೆ ಬರುವ ಹಾಗೆ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಜೊತೆಯಲ್ಲಿ ಮಾತನಾಡುವುದು ಅಥವಾ ಅಧ್ಯಾಪಕರ ಜೊತೆಯಲ್ಲಿ ಮಾತನಾಡೋದು ನನಗೆ ಸಂತೋಷದ ವಿಷಯವೇ. ಆದರೆ ಪತ್ರಿಕಾ ರಂಗದ ಬಗ್ಗೆ ಮಾತನಾಡಲಿಕ್ಕೆ ಅಷ್ಟೇನು ಇಷ್ಟ ಇಲ್ಲ. ಯಾಕೆ ಅಂದರೆ ಅಷ್ಟೊಂದು ಕೆಟ್ಟೋಗಿದೆ. ಯಾವುದು ಚೆನ್ನಾಗಿರ್ಬೇಕಾಗಿತ್ತೋ, ಯಾವುದು ಒಪಿನಿಯನ್ ಮೇಕರ್ ಆಗಿರ್ಬೇಕಾಗಿತ್ತೋ ಅದು ಮೀಡಿಯೋಕರ್ ಆಗಿದೆ. ಸೊ ಆದರೂ ಚಾರ್ವಾಕ ರಾಘು ಅವರ ಡಿಜಿಟಲ್ ಮೀಡಿಯಾದ ಅವರ ಸಂಬಂಧದ ಹಿನ್ನೆಲೆಯಲ್ಲಿ ಇವತ್ತು ಈ ಕಾಲೇಜಿಗೆ ಬಂದಿದ್ದೇನೆ. ಗೆಳೆಯ ಡಾಕ್ಟರ್ AB ಉಮೇಶ್ ಅವರು ನನ್ನ ಬಗ್ಗೆ ಜಾಸ್ತಿ ಪರಿಚಯಿಸಿದ್ದಾರೆ. ಭಾಳ ಮುಖ್ಯವಾಗಿ ನನಗೆ ಭಾಳ ಸಂತೋಷ ಆಗಿದ್ದು, ಇವತ್ತಿನ ಸಮಾರಂಭದಲ್ಲಿ ನಮ್ಮ ಚಂದ್ರಶೇಖರ್ ಕಾಲಾಲ್ ಅವರು ಜೊತೆಲಿದ್ದಾರೆ ಮತ್ತು ಅವರ ತಂಗಿ ನನಗೆ ಹಿಂದೆ ಪರಿಚಯ ಇದ್ದವರು. ಅದೇ ಅಧ್ಯಾಪಕ ಬಂಧುಗಳೇ, ವಿದ್ಯಾರ್ಥಿ 1605ರಲ್ಲಿ ಜರ್ಮನಿ ಮತ್ತು ಫ್ರಾನ್ಸ್ನ ಗಡಿ ಭಾಗದಲ್ಲಿ ರಿಲೇಷನ್ನಿಗೆ ಸಂಬಂಧಪಟ್ಟಂತಹ ಒಂದು ಪತ್ರಿಕೆ ಜಗತ್ತಿನ ಮೊದಲನೆಯ ಪತ್ರಿಕೆ. 1780ರಲ್ಲಿ ಮೊಟ್ಟ ಮೊದಲಿಗೆ ನಿಕೀಸ್ ಅನ್ನುವಂಥವನು ಬೆಂಗಾಲ್ ಗೆಜೆಟಿಯರ್ ಅನ್ನುವಂತಹದ್ದನ್ನು ಭಾರತದಲ್ಲಿ ಮೊದಲ ಪತ್ರಿಕೆಯಾಗಿ ಆರಂಭಿಸ್ತಾನೆ. ಕನ್ನಡದಲ್ಲಿ 1843ರಲ್ಲಿ ಹರ್ಮನ್ ಮೋಗ್ಲಿಂಗ್ ಅನ್ನುವಂಥ ಒಬ್ಬ ಬಾಸೆಲ್ ಮಿಷನ್ನಿನ ಆಡಳಿತಾಧಿಕಾರಿ ಮತ್ತು ಈ ನಾಡಿನ ಬಗ್ಗೆ ಅಪಾರ ಪ್ರೀತಿ ಇದ್ದಂಥ ಹರ್ಮನ್ ಮೋಗ್ಲಿಂಗ್ ಮಂಗಳೂರು ಸಮಾಚಾರ ಅನ್ನುವಂಥ ಒಂದು ಪತ್ರಿಕೆಯನ್ನು ಆರಂಭ ಮಾಡ್ತಾನೆ. ಜುಲೈ 1ನೇ ತಾರೀಕು 1843. ಅದರ ನೆನಪಿಗಾಗಿ ಕನ್ನಡ ನಾಡು ಪತ್ರಿಕಾ ದಿನಾಚರಣೆ ಅಂತ ಜುಲೈ 1ನೇ ತಾರೀಕು ಆಚರಿಸ್ತೀವಿ. ನಾನು ಬರೋದು ತಿಂಗಳು ತಡ ಆದ್ರಿಂದ ಇವತ್ತು ಇಲ್ಲಿ ಆಚರಣೆ ನಡೀತಾ ಇದೆ. ಆದ್ಮೇಲೆ ಪ್ರಜಾಪ್ರಭುತ್ವದ ಆರ್ಟಿಕಲ್ 19(1)(a) ಅದು ನಮಗೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಮಾಹಿತಿಯನ್ನು ಸಂಗ್ರಹಿಸಬಹುದು, ಯಾವುದೇ ಮಾಹಿತಿಯನ್ನು ಮುದ್ರಿಸಬಹುದು, ಯಾವುದೇ ಮಾಹಿತಿಯನ್ನು ಬೇರೆಯವರಿಗೆ ಹಂಚಬಹುದು. ಇದು ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಮಾಡಿರುವಂತಹ ನಮ್ಮ ಫ್ರೀ ಪ್ರೆಸ್ ಅಂತ ಕರಿತೀವಿ. ಬಹಳ ಮುಖ್ಯವಾದಂತಹ ಜವಾಬ್ದಾರಿಯ ಕೆಲಸ. ಅದೆಷ್ಟು ದೊಡ್ಡ ಜವಾಬ್ದಾರಿಯ ಕೆಲಸ ಅಂದರೆ, ಸಂವಿಧಾನವನ್ನು ಆಡಳಿತ ಮಾಡುವವರು ತಪ್ಪಾಗಿ ವ್ಯಾಖ್ಯಾನಿಸ್ಬೋದು, ಅಥವಾ ಶಾಸನವನ್ನು ನಿರ್ಧರಿಸುವವರು ತಪ್ಪಾಗಿ ವ್ಯಾಖ್ಯಾನಿಸ್ಬೋದು, ಅಥವಾ ನ್ಯಾಯ ನಿಷ್ಕರ್ಷೆ ಮಾಡುವವರು ತಪ್ಪಾಗಿ ವ್ಯಾಖ್ಯಾನಿಸ್ಬೋದು. ಆ ಮೂರು ಜನರನ್ನು ಸರಿಯಾದ ರೀತಿಯಲ್ಲಿ ಗೈಡ್ ಮಾಡುವ, ಸರಿಯಾದ ದಿಕ್ಕಿನಲ್ಲಿ ನೀವು ಹೋಗ್ಬೇಕಾಯ್ತು, ಈ ದಾರಿನಲ್ಲಿ ಹೋಗ್ಬೇಕಾಯ್ತು, ಈ ದಾರಿಲಿ ಅಂತ ಮಾರ್ಗದರ್ಶನ ಮಾಡುವ ಒಂದು ಶಕ್ತಿ ಮಾಧ್ಯಮಗಳಿಗಿದೆ. ಅಂತಹ ಮಾಧ್ಯಮದ ಮಾರ್ಗದರ್ಶಕ ಮಾಧ್ಯಮದ ಅಸಂಖ್ಯಾತ ಜನ ಭಾರತದಲ್ಲಿ ಆಗಿದೆ. ಎಷ್ಟೋ ಜನ ತಮ್ಮ ಪ್ರಾಣವನ್ನು ತೆತ್ತಿದ್ದಾರೆ. ರಿಪೋರ್ಟಿಂಗ್ ಅನ್ನೋದು ಈಸಿಯಾದ ವಿಷಯ ಅಲ್ಲ. ನಿಮಗೆ ಸುದ್ದಿ ಎಷ್ಟು ಮುಖ್ಯ, ಯಾವುದೇ ಒಂದು ಪತ್ರಿಕೆಯನ್ನು ತೆಗೆದುಕೊಂಡ್ರೆ 3 ಮುಖ್ಯವಾದ ವಿಷಯಗಳಿರ್ತವೆ. ಒಂದು ಸುದ್ದಿ, ಇನ್ನೊಂದು ವಿಶ್ಲೇಷಣೆ, ಮತ್ತೊಂದು ಅಭಿಪ್ರಾಯ. ನೀವು ಯಾವುದೇ ಸಂಪಾದಕೀಯವನ್ನು ಓದಿದರೆ ನಿನ್ನೆ ಮೊನ್ನೆ ನಡೆದ ಚಟುವಟಿಕೆಯ ಒಂದು ಅಭಿಪ್ರಾಯವನ್ನು ರೂಪಿಸುವ ಕೆಲಸವನ್ನು ಪತ್ರಿಕೆಯ ಸಂಪಾದಕ ಮಾಡಿರ್ತಾನೆ. ಎರಡನೆಯ ಭಾಗವಾಗಿ ನೀವು ಯಾವುದಾದ್ರೂ ಒಂದು ವಿಷಯವನ್ನು ವಿಶ್ಲೇಷಣೆ ಮಾಡಿದರೆ ಆ ವಿಷಯದ ಸಾಧಕ ಬಾಧಕಗಳನ್ನು ಕುರಿತು ಚರ್ಚಿಸಲಾಗುತ್ತೆ. ಮತ್ತೊಂದು ಸುದ್ದಿ ಒಂದು ಪ್ರಾಥಮಿಕವಾದ ವಿಷಯ ಜರ್ನಲಿಸಮ್ನಲ್ಲಿ. ನೀವು ಎಷ್ಟು ಜನ ಆಸಕ್ತಿ ಇದ್ದೀರೋ, ಯಾರು ಯಾವಾಗ ಬೇಕಾದರೂ ಜರ್ನಲಿಸ್ಟ್ ಆಗ್ಬೋದು ತಿಳ್ಕೊಳ್ಳಿ. ನಾನು ಕೂಡ ಒಂದು ಕಾಲದ ಜರ್ನಲಿಸ್ಟ್, ಈಗಲೂ ಕೂಡ ಒಂದು ಪತ್ರಿಕೆಯ ಮಾರ್ಗದರ್ಶಕನಾಗಿ ಅಭಿಮನ್ಯು ಅಂತ ಒಂದು ಪತ್ರಿಕೆ ಬರುತ್ತೆ. ದಿನಪತ್ರಿಕೆಗಳಿವೆ, ದಿನ ಬಿಟ್ಟು ದಿನ ಅನ್ನುವ ಪತ್ರಿಕೆಗಳಿದ್ವು, ಮಹಾಬಲೇಶ್ವರ ಕಾಟ್ರಳ್ಳಿಯವರು ನಡೆಸ್ತಾ ಇದ್ರು. ವಾರ ಪತ್ರಿಕೆಗಳಿವೆ, ಪಾಕ್ಷಿಕ ಪತ್ರಿಕೆಗಳಿವೆ, ಮಾಸಿಕ ಪತ್ರಿಕೆಗಳಿವೆ, ಚಾತುರ್ಮಾಸಿಕ ಇವೆ, ಅರ್ಧವಾರ್ಷಿಕ ಇವೆ, ವಾರ್ಷಿಕ ಇವೆ. ಇಷ್ಟು ಬಗೆಯ ಪತ್ರಿಕೆಗಳು ಕನ್ನಡದಲ್ಲಿವೆ.
ನೀವು ಕಸ್ತೂರಿ ಅಂತ ಡೈಜೆಸ್ಟನ್ನು ನೋಡಿದ್ರೆ, ಅಥವಾ ಮಯೂರದಂತಹ, ತುಷಾರದಂತಹ, ಮಲ್ಲಿಗೆಯಂತಹ ಪತ್ರಿಕೆಗಳನ್ನು ಓದಿದ್ರೆ ನಿಮಗೆ ಒಂದು ಸಾಲಿಡ್ ಆದ ಕಲ್ಚರಲ್ ಹೆರಿಟೇಜನ್ನು ಅಥವಾ ಒಂದು ಸಾಂಸ್ಕೃತಿಕ ಅಭಿವ್ಯಕ್ತಿಯನ್ನು, ಸಣ್ಣ ಕಥೆಗಳನ್ನು ಕುರಿತ ಸಾಹಿತ್ಯಿಕ ಜ್ಞಾನವನ್ನು ಕೊಡುವಂತಹ ಪತ್ರಿಕೆಗಳಿರ್ತವೆ. ಇವತ್ತು ದಿನಪತ್ರಿಕೆಯನ್ನು ಓದಿದರೆ ದೆಹಲಿಯಲ್ಲಿ ಏನಾಯಿತು, ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾಯಿತು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಯಿತು ಅನ್ನುವ ಎಲ್ಲ ಸಂಕ್ಷಿಪ್ತ ವರದಿಗಳಿರ್ತವೆ. ನೀವು ಯಾವ ವಿದ್ಯಾರ್ಥಿ ಆಗಲಿ ಪತ್ರಿಕೆಯ ಜೊತೆಯಲ್ಲಿರುವುದಿಲ್ಲ, ಅವನು ಆ ದಿವಸಕ್ಕೆ ಬದುಕಿಲ್ಲ ಅಂದರೆ ನನ್ನ ಅರ್ಥ. ನೀವಿವತ್ತು ಬದುಕಿದ್ದೀರಿ ಅಂದರೆ ನೀವಿವತ್ತು ಪತ್ರಿಕೆಯಲ್ಲಿ ಏನು ನಡೆದಿದೆ, ಯಾಕೆಂದರೆ ನಿಮಗೆ ಅಷ್ಟಾದರೂ ಕುತೂಹಲ ಇರಬೇಕು. ಕೆಲವು ಕಟ್ಟೆ ಮೇಲೆ ವಯಸ್ಸಾದವರು ನಿರಂತರ ಲೈಬ್ರರಿ ಇರುತ್ತೆ, ಪಬ್ಲಿಕ್ ಲೈಬ್ರರಿ ಇರುತ್ತೆ, ಪತ್ರಿಕೆ ಓದಲಿಕ್ಕಾಗಿಯೇ ಬರ್ತಾರೆ ಜನ, ಪುಸ್ತಕ ಓದಲಿಕ್ಕಾಗಿಯೇ ಬರ್ತಾರೆ. ನೀವೆಷ್ಟು ಪತ್ರಿಕೆಗಳನ್ನು ಓದ್ತೀರಿ, ಎಷ್ಟು ಪುಸ್ತಕಗಳನ್ನು ಅಭ್ಯಾಸ ಮಾಡ್ತೀರಿ, ಅದು ನಿಮಗೆ ಬರುವ ಜ್ಞಾನ. ತರಗತಿಗಳಿಂದ ಬರುವ ಜ್ಞಾನ ಆಂಶಿಕವಾಗಿರುತ್ತೆ, ಅಧ್ಯಾಪಕರಿಂದ ಬರುವ ಜ್ಞಾನವು ಅದರ ನಂತರದ ಹೆಚ್ಚುಗಾರಿಕೆಯಿಂದಿರುತ್ತೆ. ಅದಕ್ಕಿಂತ ಹೆಚ್ಚಿನಗಾರಿಕೆ ನೀವೇ ಸ್ವಂತಕ್ಕೆ ಓದಿಕೊಳ್ಳೋದು. ಅದಕ್ಕೆ ಪುಸ್ತಕಗಳು ನಮ್ಮ ನಿಜವಾದ ಸಂಗಾತಿಗಳು. ಪತ್ರಿಕೆ ನಮಗೆ ಲೋಕದ ಏನೇನು ಚಟುವಟಿಕೆಗಳು ನಡೀತಾ ಇವೆ, ಏನು ದೆಹಲಿಯಲ್ಲಿ ಯಾವ ಬಗೆಯ ವಿದ್ಯಾರ್ಥಿಗಳ ಸ್ಟ್ರೈಕ್ ನಡೀತು, ಅವರ ಮೇಲೆ ಯಾವ ರೀತಿಯ ಹಲ್ಲೆ ಆಯಿತು, ಯಾಕಾಯ್ತು ಗೊತ್ತಾ? ಅದಷ್ಟು ಆಗೋದಕ್ಕೆ ಕಾರಣ ಏನು ಅಂದರೆ ನಮ್ಮ ಭಾರತದ ಮಾಧ್ಯಮಗಳು ತೀರಿಕೊಂಡದ್ದರಿಂದ. ಮಾಧ್ಯಮಗಳು ಯಾವಾಗಲೂ ಜೀವಂತವಾಗಿರಬೇಕಾಗಿತ್ತು, ಆದರೆ ನಮ್ಮ ಗೋಧಿ ಮೀಡಿಯಾಗಳು ಎಲ್ಲ ಸೇಲ್ ಆಗೋಗ್ಬಿಟ್ಟಿದ್ದವು. ಮಾರಾಟ ಮಾಡಲ್ಪಟ್ಟಂತಹ ಮಾಧ್ಯಮಗಳು, ಕಾರ್ಪೊರೇಟ್ ಸ್ಟೈಲಿನ ಮಾಧ್ಯಮಗಳು, ಅಥವಾ ಭಾಳ ದೊಡ್ಡ ದೊಡ್ಡ ಮಾಧ್ಯಮಗಳಿಗೆ ಇವತ್ತು ಭಾರತದಲ್ಲಿ ಅಸ್ತಿತ್ವ ಇಲ್ಲ. ಯಾಕೆಂದ್ರೆ ಅಸ್ತಿತ್ವ ಇಲ್ಲದಂಗೆ ಅವಾಗೆ ಕಳ್ಕೊಂಡಿವೆ. ಭಾಳ ದೊಡ್ಡ ದೊಡ್ಡ ನೆಟ್ವರ್ಕ್ಗಳು ಇವತ್ತು ಹೇಳ ಹೆಸರಿಲ್ದಂಗೆ ಆಗಿವೆ. ಆ ವಿದ್ಯಾರ್ಥಿಗಳ ಜಂತರ್ ಮಂತರ್ನಲ್ಲಿ ಒಳಗೆ ಪ್ರವೇಶ ಮಾಡಕ್ಕೆ ಬಿಡಲಿಲ್ಲ. ಕಾರಣ ಏನು ಗೊತ್ತಾ? ಅವೆಲ್ಲವೂ ಬೇರೆಯವರ ಏಜೆಂಟ್ರುಗಳಾಗಿ ವರ್ತಿಸ್ತಾರೆ. ವಾಸ್ತವವಾಗಿ 4ನೆಯ ಆಧಾರ ಸ್ತಂಭವಾಗಿರುವಂಥ ಸಂವಿಧಾನದ ಕಾವಲು ನಾಯಿಯಾಗಿದ್ದಂತಹ ಮಾಧ್ಯಮಗಳು ಮಾರಾಟ ಮಾಡಿಕೊಂಡು ಯಾವ ದುರಾಡಳಿತವನ್ನು ವಿಮರ್ಶಿಸಬೇಕಾಗಿತ್ತೋ, ಯಾವ ಜನಪ್ರಾತಿನಿಧ್ಯಕ್ಕೆ, ಪ್ರಭುತ್ವಕ್ಕೆ ಮನವಿಯನ್ನು ಮಾಡಬೇಕಾಗಿತ್ತೋ, ಪ್ರಜಾಪ್ರಭುತ್ವದಲ್ಲಿ ಮನವಿ ಬಹಳ ಮುಖ್ಯವಾದ್ದು. ನಾನೇ ಹೋಗಿ ನಮ್ಮ ರಾಜ್ಯ ಆಡಳಿತ ಮಾಡ್ತಾ ಇರುವಂತಹ ಮುಖ್ಯಮಂತ್ರಿಗೆ ಮನವಿ ಕೊಡೋಕ್ಕಾಗದಿದ್ರೆ ನಾನೊಂದು ವಾಚಕರ ವಾಣಿಗೆ ಬರೆದು ಸಾಕು, ಅದು ಮನವಿನೇ. ಒಂದು ವಾಚಕರ ವಾಣಿ ಮಾಡುವಷ್ಟು ಕೆಲಸವನ್ನ ಯಾವ ನಮ್ಮ ಜನಪ್ರತಿನಿಧಿಗಳು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಯಾವುದೇ ಒಳ್ಳೆಯ ಅಡ್ಮಿನಿಸ್ಟ್ರೇಟರು ವಾಚಕರ ವಾಣಿಗೆ ಮೊದಲು ಮಹತ್ವವನ್ನು ಕೊಡ್ತಾರೆ. ಏನು ಸಮಸ್ಯೆ ಇದೆ ಅದನ್ನ ಬಗೆಹರಿಸಿ ಎಲ್ಲರೂ ಇರೋದು ವಾಚಕರ ವಾಣಿ ತಿಳ್ಕೊಳ್ಳಿ. ಹಿಂದೆ ಇದ್ದ ಸಿದ್ದರಾಮಯ್ಯನವರು ಮೊದಲು ಓದ್ತಾ ಇದ್ದ ಭಾಗ ವಾಚಕರ ವಾಣಿ. ಯಾಕೆಂದರೆ ಅದಕ್ಕೆ ಮಹತ್ವವನ್ನು ಕೊಟ್ಟಿದ್ರು. ಒಬ್ಬೊಬ್ರಿಗೆ ಒಂದೊಂದು ಪ್ರಿಯಾರಿಟಿ ಇದೆ. ಅದಕ್ಕೆ ಯಾವಾಗಲೂ ಪತ್ರಿಕೋದ್ಯಮ, ಪತ್ರಿಕೆಯ ದಿನದಂದು ನಾವು ಯೋಚನೆ ಮಾಡಬೇಕಾಗಿರೋದೇನೆಂದರೆ ಆರೋಗ್ಯಕರವಾದ ಪತ್ರಿಕೋದ್ಯಮದ ಬಗ್ಗೆ ಯೋಚಿಸ್ಬೇಕಷ್ಟೇ. ಹಾಳಾಗಿರುವ ಪತ್ರಿಕೋದ್ಯಮ ಹಾಳಾಗೋಗ್ಲಿ. ಈಗ ಬಹಳ ಪೊಟೆನ್ಷಿಯಲ್ ಆಗಿರುವಂಥ ಮೀಡಿಯಾ ಯಾವ್ದು ಗೊತ್ತಾ? ಯೂಟ್ಯೂಬರ್ಗಳು. ನಾನು ಒಬ್ಬ ನನ್ನ ಈ ಥರದ ಒಂದು ಯೂಟ್ಯೂಬರ್ಗಳು ಇವತ್ತು ಎಷ್ಟು ಬಹಳ ಪ್ರಸಿದ್ಧ, 20ಕ್ಕೂ ಹೆಚ್ಚು ಜನ ಯೂಟ್ಯೂಬರ್ಗಳು ಇಡೀ ಡೆಲ್ಲಿಯಲ್ಲಿ ನಡೆದಂತಹ ಸ್ಟ್ರೈಕನ್ನು ಎಲ್ಲ ವಿಧ ವಿಧವಾಗಿ ತೋರಿಸಿದ್ದಾರೆ. ಅದರಿಂದ ಕಾರ್ಪೊರೇಟ್ ಸ್ಟೈಲ್ನ ಬಹಳ ಬೃಹದಾಕಾರದ ನೆಟ್ವರ್ಕಿಂಗ್ ಇರೋಂತಹ ಒಂದು ದೊಡ್ಡ ದೊಡ್ಡ ಆಕಾಶಯಾನಕ್ಕೆ ರಾಕೆಟ್ಗಳ ಥರ ತಂದು ಗಾಡಿಗಳನ್ನು ನಿಲ್ಲಿಸ್ಕೊಂಡು ಇರುವ ನೆಟ್ವರ್ಕ್ಗಳೆಲ್ಲ ಕ್ಲೋಸ್ ಆದವು. ಯಾವುದಕ್ಕೂ ಮುಖಚರ್ಯನೇ ಇಲ್ಲ. ಮುಖ ಇರಬೇಕಿತ್ತು ನಮಗೆ, ಅದರ ಮುಖಕ್ಕೆ ಮಸಿ ಬಳ್ಕೊಂಡಿದ್ದೀವಿ. ನಾನೇ ಮಸಿ ತಾಂಡು ಬರ್ಕೊಂಡ್ರೆ, ಮಸಿ ಬಳ್ಕೊಂಡ್ರೆ ನಾನು ಹೆಂಗೆ ಕಾಣ್ಬೋದು ಬೇಕಾಗಿ. ಸೊ ಇವತ್ತು ಮಾಧ್ಯಮಗಳು ಹಂಗಿವೆ, ತಮ್ಮ ಮಸಿಯನ್ನು ತಾವೇ ಹಚ್ಕೊಂಡು ತಮ್ಮ ಯಾವ ಚೆಹರೆಗಳು ಇಲ್ಲದ ಹಾಗೆ ಇವೆ, ಗೋಸ್ಟ್ ಆಗಿವೆ, ಅಗೋಚರವಾಗಿವೆ. ಪಬ್ಲಿಕ್ ಒಂದು ವೇದಿಕೆಗೆ ಬರಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಸ್ಥಿತಿ. ವಾಸ್ತವವಾಗಿ ಯಂಗ್ ಜನರೇಷನ್ಸ್ ಯಾಕೆ ಪತ್ರಿಕೋದ್ಯಮಕ್ಕೆ ಬರಬೇಕು ಅಂತಂದರೆ, ನೀವೊಬ್ಬ ಶಾಸಕಾಂಗದ ವ್ಯಕ್ತಿಗಿಂತ, ನ್ಯಾಯಾಂಗದ ವ್ಯಕ್ತಿಗಿಂತ, ಕಾರ್ಯಾಂಗದ ವ್ಯಕ್ತಿಗಿಂತ ನೀವು ಪ್ರಬಲರು. ಅದಕ್ಕೆ ಮಹಾತ್ಮ ಗಾಂಧಿಯವರು ಬಹಳ ಪ್ರಸಿದ್ಧ ಜರ್ನಲಿಸ್ಟ್ ಆಗಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಪ್ರಸಿದ್ಧ ಜರ್ನಲಿಸ್ಟ್ ಆಗಿದ್ದರು. ಯಾವುದೇ ಈ ದೇಶದ ಬಗ್ಗೆ ಯಾರಿಗೆ ಪ್ರೀತಿ ಇದ್ರೂ ಅಷ್ಟೇ ಪ್ರೀತಿ ಪತ್ರಿಕೋದ್ಯಮಕ್ಕೂ ಕೂಡ ಇರುತ್ತೆ.
ಪತ್ರಿಕೋದ್ಯಮವನ್ನು ನಾನು ಹೇಗೆ ನೋಡ್ತೀನಿ, ಯಾವ ಬಗೆಯ ಪತ್ರಿಕೋದ್ಯಮ ಇದೆ ಮಾಡ್ಬೋದು. ಸಾಮಾನ್ಯ ಪತ್ರಿಕೆಯವರಲ್ಲಿ ಬಹಳ ನಮಗೆ ಕೊಟ್ಟಿರುವಂತಹ ರೈಟ್ಸಲ್ಲಿ ಬಹಳ ಮುಖ್ಯವಾಗಿ 19/1/A ಅನ್ನುವ ವಿಷಯವನ್ನು ಹೇಳಿದ್ನಲ್ಲ, ಅದರ ಕಡೆಯ ಒಂದು ಭಾಗ ಇದೆ, ನಮ್ಮ ಡಿಸೆಂಟನ್ನು ತೋರಿಸುವುದು ಅಥವಾ ನನ್ನ ಪ್ರತಿರೋಧ ಅಥವಾ ಒಪ್ಪಿಗೆ ಇಲ್ಲದೆ ಇರುವ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದು. ಒಂದು ಆಡಳಿತ ಮಾಡಿರುತ್ತೆ, ಆದರೆ ಈ ಆಡಳಿತ ಸರಿ ಇಲ್ಲ ಅಂತ ಹೇಳೋದು ಜರ್ನಲಿಸ್ಟ್ಗೆ ಸಂವಿಧಾನ ಕೊಟ್ಟಿರುವಂಥ ಒಂದು ಪ್ರಸಿದ್ಧವಾದ ಮೂಲಭೂತ ಹಕ್ಕು. ಡಿಸೆಂಟ್ ಅಂತಂದ್ರೆ ಪ್ರತಿರೋಧ, ನನ್ನ ಒಪ್ಪಿಗೆ ಇಲ್ಲ ಇದಕ್ಕೆ ಅಂತ ಹೇಳೋದು. ಆದರೆ ಅಂತಹ ಡಿಸೆಂಟನ್ನು ಎಷ್ಟು ಜನ ಬಳಸ್ಕೊಳ್ತಾರೆ? ಯಾವುದೇ ಒಂದು ಸಮಿತಿಯ ಸದಸ್ಯರಾಗಿ ನಿಮ್ಮ ಡಿಸೆಂಟನ್ನು ನೀವು ತೋರ್ಪಡಿಸ್ಬೋದು, ನಿಮ್ಮ ಭಿನ್ನಾಭಿಪ್ರಾಯವನ್ನು ತೋರ್ಬೋದು. ಬರೀ ಅಭಿಪ್ರಾಯದ ಮೇಲೆ ಸಂವಿಧಾನ ಇಲ್ಲ, ಅಥವಾ ಅಭಿಪ್ರಾಯದ ಮೇಲೆ ಪ್ರಜಾಪ್ರಭುತ್ವ ಇಲ್ಲ. ಪ್ರಜಾಪ್ರಭುತ್ವ ಅಭಿಪ್ರಾಯ ಮತ್ತು ಭಿನ್ನಾಭಿಪ್ರಾಯ ಎರಡರ ಒಕ್ಕೂಟದಿಂದ ಉಂಟಾಗುವ ಒಂದು ಹೊಸ ಸೌಂದರ್ಯ ಅದು. ಬಹಳ ಜನ ಏನು ತಿಳ್ಕೊಂಡಿದ್ದಾರೆ, ನಾನು ಆಡಳಿತ ಮಾಡಿದೆ ಅಂದರೆ ನನ್ನನ್ನು ಯಾರು ವಿಮರ್ಶೆ ಮಾಡಬಾರ್ದು, ವಿಮರ್ಶೆ ಮಾಡಿದ ತಕ್ಷಣ ಅವರನ್ನು ದೇಶದ್ರೋಹಿಗಳು ಅಂತ ಹೇಳೋದು. ಅದು ಬಹಳ ಫೇಕ್ ಅಡ್ಮಿನಿಸ್ಟ್ರೇಷನ್, ಬಹಳ ಸುಳ್ಳಾದ, ಹುಸಿಯ, ಒಳ್ಳೆಯ ಆರೋಗ್ಯಕರವಾದ ಡೆಮಾಕ್ರಸಿ ಅಲ್ಲ. ಪ್ರಜಾಪ್ರಭುತ್ವವನ್ನು ಉಳಿಸುವಲ್ಲಿ ಮಾಧ್ಯಮಗಳ ಪಾತ್ರ ಬಹಳ ಮಹತ್ವದ್ದಿದೆ. ನೀವು ಇಡೀ ವಿಧಾನಸೌಧದಲ್ಲಿ ಯಾವ ಸಭೆಗಾದರೂ ಯಾರ ಅಡ್ಡಿ ಆತಂಕ ಇಲ್ಲದೆ ನೇರವಾಗಿ ಹೋಗ್ಲಿಕ್ಕೆ ಅವಕಾಶ ಇರೋದು ಜರ್ನಲಿಸ್ಟಿಗೆ ಮಾತ್ರ. ನೀವು ಒಂದು ಪತ್ರಿಕೆಯ ಜರ್ನಲಿಸ್ಟ್, ಮೀಡಿಯಾ ಪರ್ಸನ್ ಅಂದ್ರೆ ಸಾಕು, ನಿಮಗೆ ಎಲ್ಲ ಕಡೆಯಲ್ಲೂ ರಹದಾರಿ ಇದೆ. ಯಾಕೆ ಅಂದರೆ ಅದು ನಿಮ್ಮ ಜವಾಬ್ದಾರಿ. ನೀವು ಒಂದು ಸುದ್ದಿಯನ್ನು ಸಂಗ್ರಹಿಸಲಿಕ್ಕೆ ಅಥವಾ ಒಂದು ಚಟುವಟಿಕೆಯನ್ನು ಗಮನಿಸಲಿಕ್ಕೆ, ಹಾಗೆ ಗಮನಿಸಿ ಒಂದು ರಿಪೋರ್ಟಿಂಗನ್ನು ಮಾಡಲಿಕ್ಕೆ ಬಂದಿದ್ದೀವಿ. ರಿಪೋರ್ಟಿಂಗ್ ಭಾಳ ಇಂಪಾರ್ಟೆಂಟ್. ರಿಪೋರ್ಟಿಂಗ್ನಲ್ಲೂ ಕೂಡ ಭಾಳ ಮುಖ್ಯವಾದ ಸಂಕ್ಷಿಪ್ತತೆ ಮತ್ತು ಕ್ಲಾರಿಟಿ. ಅದನ್ನು C4 ಅಂತ ಕರೀತಾರೆ. 4 ಬಗೆಯ ಕ್ಲಾರಿಟಿ ಭಾಳ ಮುಖ್ಯವಾದ್ದು. ಆಮೇಲೆ ಕಾನ್ಸೈಸ್ನೆಸ್. ಸುದ್ದಿ ಮಾಡ್ತೀನಿ ಅಂತೇಳಿ ಒಂದು ಅಪಘಾತ ಆಗಿರುತ್ತೆ ಅಂತ ಇಟ್ಕೊಳ್ಳಿ, ಅಪಘಾತ ಇನ್ನೊಂದು ಅಪಘಾತ ಆಗೋವರೆಗೆ ಹೇಳೋದಲ್ಲ, ಬಹಳ ಸಂಕ್ಷಿಪ್ತವಾಗಿ ಹೇಳ್ಬೇಕು. 10 ಸೆಂಟೆನ್ಸಲ್ಲಿ ಹೇಳ್ಬೇಕು. ಅದಕ್ಕೆ ಎಡಿಟೋರಿಯಲ್ ಬೋರ್ಡಲ್ಲಿ ಒಂದು 4 ಪೇಜ್ ಬರೆದಿದ್ರೆ ಅದನ್ನು 1 ಪೇಜ್ ಇಳಿಸ್ಕೊಡು ಅಂತಾರೆ, ಇನ್ನೊಬ್ಬನ ಕೈ ಕೊಡ್ತಾರೆ ಇದನ್ನು ಅರ್ಧ ಪೇಜ್ ಇಳಿಸ್ಕೊಡು ಅಂತ. ಕಾನ್ಸೈಸ್ನೆಸ್. ಯಾವುದೇ ಸುದ್ದಿ ಸಂಗ್ರಹ ಯೋಗ್ಯವಾಗಿರಬೇಕು, ಬೇಗ ಗ್ರಹಿಸ್ಲಿಕ್ಕೆ. ಕಥೆ ಎಲ್ಲ ಪುರಾಣ ಎಲ್ಲ ಹೇಳ್ತಾ ಕೂರಂಗಿಲ್ಲ. ದಟ್ ಈಸ್ ನಾಟ್ ಕ್ಲಾಸ್ ರೂಮ್. ಇಮ್ಮಿಡಿಯೇಟ್ ಆಗಿ 10 ವಾಕ್ಯಗಳಲ್ಲಿ ಅದರದ್ದೆಲ್ಲ ವಿವರವು ಬಂದೋಗ್ಬಿಡ್ಬೇಕು. ಸೊ ಹಾಗೆ ನೀವು ನಿಮ್ಮಷ್ಟಕ್ಕೆ ನೀವೇ ಸ್ವಾವಲಂಬಿಯಾದಂತಹ ಜರ್ನಲಿಸ್ಟ್ಗಳಾಗಕ್ಕೆ ಅವಕಾಶ ಇದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಅದು ಕೂಡ ಪ್ರಾವಿಷನ್ ಇದೆ. ಎಸ್ಟಾಬ್ಲಿಷ್ಡ್ ಆದಂತಹ ಇದಾಗಿದೆ ಮೀಡಿಯಾ ಪರ್ಸನಾಲಿಟೀಸು. ಹಾಗೆ ಇಂಡಿವಿಜುವಲ್ ಕೂಡ, ಯೂಟ್ಯೂಬರ್ಸ್ಗೂ ಕೂಡ ಅಷ್ಟೇ ಮಹತ್ವದ ಪಾತ್ರ ಇದೆ. ಚಿಕ್ಕ ತೊರೆಗಳು ಇವತ್ತು ಬಹಳ ಅದ್ಭುತವಾದಂತಹ ಮೀಡಿಯಾದ ಕೆಲಸವನ್ನು ಮಾಡ್ತಾ ಇವೆ. ಹಾಗೆ ಸಾಗರದಲ್ಲಿ ಡಿಜಿಟಲ್ ಮೀಡಿಯಾ ಕೂಡ ಇದೆ. ಅನೇಕ ಬಗೆಯ ಮಾಧ್ಯಮ ಇದೆ. ಮಾಧ್ಯಮಗಳು ಅಂದ್ರೆ ಯಾವುವು? ಒಂದು ಪ್ರಿಂಟ್ ಮೀಡಿಯಾ ಇದೆ. ನಾವೊಂದು ಪತ್ರಿಕೆ ಓದಿದ್ರೆ ಅದು ಪ್ರಿಂಟ್ ಮೀಡಿಯಾ. ಗುಟೆನ್ಬರ್ಗ್ ಅನ್ನುವಂತಹ ಒಬ್ಬ ಜರ್ಮನ್ ಪಾದ್ರಿ ಜರ್ಮನಿಯ ಕಣಿವೆಯಲ್ಲಿ ಬೈಬಲ್ ಅನ್ನ ಅಚ್ಚು ಮಾಡಿ ಹಂಚಲಿಕ್ಕಾಗಿ ಮೊಟ್ಟ ಮೊದಲಿಗೆ ಪ್ರೆಸ್ ಅನ್ನ ತೆರೆದ. ಪ್ರೆಸ್ ಅಂದ್ರೆ ಒತ್ತಲ್ಪಟ್ಟ ಅಕ್ಷರಗಳನ್ನು ಒತ್ತಲ್ಪಡುವಂತಹ ಕಾರಣಕ್ಕಾಗಿ ಅದನ್ನ ಪ್ರೆಸ್ ಅಂದ್ರು. ಈಗ ದೊಡ್ಡ ವೆಬ್ ಪ್ರಿಂಟಿಂಗ್ ಪ್ರೆಸ್ಗಳಿವೆ, ಒತ್ತದೇನಿರೋದಿಲ್ಲ. ಆದ್ರೆ ಹಳೆ ಹೆಸರನ್ನು ಹಂಗೆ ಉಳಿಸ್ಕೊಂಡಿದ್ದೀವಿ ನಾವು. ಅಕ್ಷರಗಳನ್ನು ಅಚ್ಚು ಮೊಳೆಯಿಂದ ಮಾಡ್ತಾ ಇದ್ವಿ. ಕರ್ನಾಟಕಕ್ಕೆ ಬಾಸೆಲ್ ಮಿಷನ್ ಅನ್ನುವಂಥದ್ದು ಬಂತು. ಬಾಸೆಲ್ ಮಿಷನ್ ಅನ್ನುವಂಥದ್ದು, ಬಾಸೆಲ್ ಅನ್ನೋದು ಸ್ವಿಟ್ಜರ್ಲ್ಯಾಂಡ್ನ ಒಂದು ನಗರ. ಆ ಬಾಸೆಲ್ಲಿನಲ್ಲಿ ಒಂದು ಥಿಯಾಸಫಿಕಲ್ ಅಂದರೆ ಥಿಯಾಲಜಿಯನ್ನು ಕಲಿಸುವಂತಹ ಕಾಲೇಜ್ ಇದೆ ಆ ನಗರದಲ್ಲಿ. ಆ ನಗರದಲ್ಲಿ ಕಲ್ತು ಬಂದವ್ರನ್ನ ಬಾಸೆಲ್ ಮಿಷನ್ ಅವರು ಅಂತ ಕರೀತಾರೆ, ಲಂಡನ್ ಮಿಷನ್ ಅವರು ಅಂತ ಕರೀತಾರೆ. ಅವರು ಈಸ್ಟರ್ನ್ ಕಂಟ್ರೀಸಿಗೆ ಬಂದರು. ಬಾಸೆಲ್ ಮಿಷನ್ ಅವರು ಮೊದಲು ತಮ್ಮ ಲಂಗರನ್ನ ಮಂಗಳೂರಿಗೆ ಹಾಕಿದ್ರು, ಆಮೇಲೆ ಹುಬ್ಬಳ್ಳಿಯಲ್ಲಿ ಹಾಕಿದ್ರು. ಅವರು ಮಾಡಿದ ಬಹಳ ಮುಖ್ಯವಾದ ಕೆಲಸ ಏನು ಅಂದರೆ ಹೆಂಚುಗಳನ್ನು ತಯಾರು ಮಾಡಿ, ನಮ್ಮ ಮನೆ ಹೆಂಚುಗಳಿವೆಲ್ಲ, ಕೆಂಪು ಹಂಚು, ಮಂಗಳೂರು ಹಂಚು ಅಂತೀವಲ್ಲ, ಅವೆಲ್ಲ ಅಲ್ಲಿ ಆರಂಭ ಆದವು. ಆಮೇಲೆ ಕಾಕಿ ಬಟ್ಟೆಯನ್ನು ಅಭಿವೃದ್ಧಿಪಡಿಸಿದ್ರು ಬಾಸೆಲ್ ಮಿಷನ್. ಹೀಗೆ ಲೋಕೋಪಯೋಗಿಯಾದ ಕೆಲಸದ ಜೊತೆಯಲ್ಲಿ ಕಲ್ಲಚ್ಚುಗಳನ್ನು ತಯಾರು ಮಾಡೋದು. ನಮ್ಮ ಕನ್ನಡ ಅಕ್ಷರಗಳಿಗೆ
ಕಲ್ಲಚ್ಚನ್ನು ಬಳಪದಲ್ಲಿ ಒಂದು ಅಚ್ಚು ಮಾಡಿ ಅದರಿಂದ ಪ್ರಿಂಟನ್ನು ಎತ್ತುವಂತಹ ಒಂದು ಲಿಥೋಗ್ರಾಫ್ ಅನ್ನುವಂತಹ ಒಂದು ಮೆಥಡ್ನಲ್ಲಿ ಅವರು ಕಲ್ಲಚ್ಚು ಪ್ರತಿಗಳನ್ನು ಪುಸ್ತಕಗಳನ್ನು ಮಾಡಲಿಕ್ಕೆ ಪತ್ರಿಕೆಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು. ಹಾಗೆ ನಿಷ್ಪನ್ನವಾದಂತೆ ಹುಟ್ಟಿ ಬಂದಂತೆ ಮಂಗಳೂರು ಸಮಾಚಾರ. ಮೊದಲು ವಾಸ್ತವವಾಗಿ ಬಳ್ಳಾರಿಯಲ್ಲಿ ಮೊದಲಿತ್ತು, ಬಳ್ಳಾರಿಯಿಂದ ಆಮೇಲೆ ಮಂಗಳೂರಿಗೆ ಬರುತ್ತೆ. ಯಾಕೆಂದರೆ ಬಳ್ಳಾರಿ ಆರ್ಕಾಟ್ ಅಥವಾ ಮದ್ರಾಸ್ನ ಬಹಳ ಮುಖ್ಯವಾದಂತಹ ಒಂದು ಸೆಂಟ್ರಿ. ಸೊ ಹೀಗೆ ಮಂಗಳೂರಿನ ಬಾಸೆಲ್ ಮಿಷನ್ನವರು ನಮ್ಮ ಜ್ಞಾನ ವಲಯಕ್ಕೆ ಆ ಸಂಸ್ಥೆಯಲ್ಲಿ ಹರ್ಮನ್ ಮೊಗ್ಲಿನ್ ಬಹಳ ಮುಖ್ಯನಾದ ವ್ಯಕ್ತಿ. ಹರ್ಮನ್ ಮೊಗ್ಲಿನ್ ಕನ್ನಡವನ್ನು ಬಲ್ಲ ಬಹಳ ದೊಡ್ಡ ಸ್ಕಾಲರ್. ಅಷ್ಟೇ ಅಲ್ಲ, ಎಫ್ ಕಿಟಲ್ ಅವರ ಅಸಿಸ್ಟೆಂಟ್ ಆಗಿರ್ತಾರೆ. ಕಿಟಲ್ ಒಂದು ಕೋಶವನ್ನು ಸಿದ್ಧಪಡಿಸ್ತಾರೆ. ಅವ್ರ ಮೇಲೆ ಬ್ರಿಟಿಷ್ ಸರ್ಕಾರ ಅಥವಾ ಬಾಸೆಲ್ ಮಿಷನ್ನಿನ ಒಂದು ಭಾಗವಾಗಿ ನಿನ್ನನ್ನು ಧರ್ಮ ಪ್ರಚಾರಕ್ಕೆ ಕಳಿಸಿದರೆ ನೀನು ಅಲ್ಲಿ ಕನ್ನಡ ಡಿಕ್ಷನರಿ ಮಾಡ್ತಾ ಇದೆಯಾ ಅಂತ ಆಪಾದಿಸಿ ನಿನ್ನಿಂದ ಯಾಕೆ ಸಂಬಳವನ್ನು ವಸೂಲಿ ಮಾಡಬಾರ್ದು ಅಂತ ಕೇಳಿದಾಗ ಹರ್ಮನ್ ಮೊಗ್ಲಿಂಗ್ ಅವರನ್ನು ಉಳಿಸ್ತಾರೆ. ಬಹಳ ದೊಡ್ಡ ಮನುಷ್ಯ. ವೆಸ್ಟರ್ನ್ ಸ್ಕಾಲರ್ಸು ಮತ್ತು ಅಧಿಕಾರಿಗಳು ಕನ್ನಡದ ಕೆಲಸವನ್ನು ಅಭೂತಪೂರ್ವ ಮಾಡಿದ್ದಾರೆ. ಅಂತಹ ಕೆಲಸದಲ್ಲಿ ಈ ಮಂಗಳೂರು ಸಮಾಚಾರ ಕೂಡ ಒಂದು. ಕನ್ನಡದ ಪತ್ರಿಕೋದ್ಯಮ DVG ಅಂತಹ, ತಾತಯ್ಯನಂತಹ ಬಹಳ ದೊಡ್ಡ ದೊಡ್ಡ ಸ್ಟಾರ್ಗಳಿಂದ ಹಿಡಿದು ಇಲ್ಲಿಯವರೆಗೆ ಈಗ ನಮ್ಮ ಮುಂದೆ ಇರುವಂತಹ ಕುಗ್ವೆ ಬ್ರದರ್ಸ್ಗಳಾಗಲಿ ಅಥವಾ ಚಾರ್ವಾಕರಾಗಲಿ, ಹಾಸನದ ಸಾಗರದ ಅನೇಕ ಮಾಧ್ಯಮ ಮಿತ್ರರಾಗಲಿ, ಇವರೆಲ್ಲ ಇಲ್ಲಿಯವರೆಗೂ ಪತ್ರಿಕೋದ್ಯಮ ಇದೆ ಮತ್ತು ಇನ್ನು ಮುಂದೆ ಇನ್ನೂ ಬೃಹದಾಕಾರವಾದ ದೊಡ್ಡ ಜವಾಬ್ದಾರಿಯನ್ನು ಹೊಂದಿದ ಮಾಧ್ಯಮ ಆಗುತ್ತೆ. ನೀವು ಯಾರಾದರೂ ತಕ್ಷಣವೇ ಕೆಲಸ ಹಿಡಿಬೇಕು ಅಂದರೆ, ಸ್ವತಂತ್ರವಾಗಿ ಜೀವನವನ್ನು ಮಾಡಬೇಕು ಅಂದರೆ ನಿಮ್ಮಂಥವರಿಗೆ ಪತ್ರಿಕೋದ್ಯಮ ಸುಲಭವಾದ ಒಂದು ದಾರಿ. ಸುಲಭ ಅಂತಲ್ಲ, ತುಂಬ ಕ್ಲಿಷ್ಟವಾದ ಮಾರ್ಗ. ಫಾರ್ ಎಕ್ಸಾಂಪಲ್, ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅಂತ ಇದೆ. ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅಂತಂದರೆ ಒಂದು ವಿಷಯವನ್ನು ಬೆನ್ನಹತ್ತಿ ಅದರ ಮೂಲ, ಅದರ ಸಾಧ್ಯತೆ, ಸತ್ಯದ ಶೋಧನೆಯನ್ನು ಮಾಡುವಂಥದ್ದು. ಎಷ್ಟೋ ಜನ ತಮ್ಮ ಜೀವನವನ್ನು ಕಳ್ಕೊಂಡಿದ್ದಾರೆ. ಜಗತ್ತಿನ ಬಹಳ ಪ್ರಸಿದ್ಧವಾದ ಬಹಳ ಬೃಹದಾಕಾರದ ಪತ್ರಿಕೆ ಯಾವುದು ಅಂದರೆ ನ್ಯೂಯಾರ್ಕ್ ಟೈಮ್ಸ್. ಸರಿ ಸುಮಾರು ಒಂದು 20 kgಗಿಂತ ಜಾಸ್ತಿ ಇರುತ್ತೆ. ಅದನ್ನು ನೀವು ಒಳಗೆ ಹೊರಗೆ ಹಾಕಿ ಹೋಗಿರ್ತಾರೆ, ಅದನ್ನು ಒತ್ಕೊಂಬರೋಕ್ಕೆ ತ್ರಾಸ ಪಡಬೇಕು. ಇನ್ನು ಅದನ್ನ ಓದೋದು ಹೆಂಗಿರ್ಬೋದು ಲೆಕ್ಕ ಹಾಕಿ. ನಾವು ನಮ್ಮ 4-5 ಶೀಟು ಪ್ರಜಾವಾಣಿನ, ವಿಜಯ ಕರ್ನಾಟಕನ ಓದೋಕ್ಕೆ ನೋಡೋರು ಜಾಸ್ತಿ, ಪತ್ರಿಕೆಗಳನ್ನು ಓದೋರಿಗಿಂತ ನೋಡೋರು ಜಾಸ್ತಿ. ಜಸ್ಟ್ ವೀವಿಂಗ್, ಸುಮ್ಮನೆ ಹಾಳೆ ತಿರುವಾಕ್ತಾರೆ, ನೋಡ್ತಾರೆ, ಹೆಡ್ಡಿಂಗ್ ನೋಡ್ತಾರೆ, ತೆಗೆದಿಡ್ತಾರೆ, ಸಾಯಂಕಾಲಕ್ಕೆ ಓದೋಣ ಅಂತಾರೆ. ಅವರು ರಾತ್ರಿ ಆದರೂ ಅದನ್ನು ತೆಗಿಯೋಕ್ಕಾಗಲ್ಲ, ಮಲಗ್ತಾರೆ, ಅಲ್ಲಿ ಮುಗಿತಾರೆ. ಸೊ ಪತ್ರಿಕೆ ನಿಮಗೆ ಅಂದರೆ ನಿಮಗೆ ನ್ಯೂಸ್ ಕ್ರೇಜ್ ಅನ್ನೋದಿದ್ದರೆ, ನೀವು ಕೆಲವರು ಸಾಗರದಲ್ಲಿ 4 ಗಂಟೆಗೆ ರೋಡಿಗೆ ಬಂದುಬಿಟ್ಟಿರ್ತಾರೆ. ಅವರು 5 ಗಂಟೆಗೆ ಪತ್ರಿಕೆ ಬರೋದನ್ನೇ, ವ್ಯಾನ್ ಬರೋದನ್ನೇ ಕಾಯ್ತಿರ್ತಾರೆ. ಯಾಕಂದ್ರೆ ಅವ್ರು ತಕ್ಷಣವೇ ಓದ್ತಾರೆ. ಸೊ ಆ ಥರದಲ್ಲೂ ಇರ್ತಾರೆ. ಹಂಗೆ ಹೋದರಿಗೆ ಮಾಡೋ ಕೆಲಸ ಇಲ್ಲ ಅಂತಾರೆ. ಅಲ್ಲ, ಅವರ ನ್ಯೂಸಿಗೆ ಅಷ್ಟೊಂದು ಕ್ರೇಜ್ ಇರುತ್ತೆ. ನಿನ್ನೆ ಏನಾಯಿತು? ಸೊ ಪತ್ರಿಕೆ ಒಂದೇ ದಿನದ ಸಾಧ್ಯತೆ ಇದ್ದರೂ ಕೂಡ ಅದಕ್ಕಿರುವ ಲೈಟ್ನೆಸ್ ಇದೆಯಲ್ಲ, ಅದು ಬಹಳ ಮಹತ್ವದ. ಭಾಳ ಜನ ಲೇವಡಿಯಾಗಿ ಹೇಳ್ತಾರೆ ದಿನಪತ್ರಿಕೆಯವ್ರನ್ನ, ಪತ್ರಕರ್ತರು ಕೂಡ, ಅವರೇನು ಒಂದು ದಿವಸದವರು ಅಲ್ಲ, ಒಂದು ದಿವಸದವರಲ್ಲ, 50 ವರ್ಷದ ಹಿಂದೆ ಪ್ರಜಾವಾಣಿ ಏನಾಗಿತ್ತು ಅಂತ ಸುಮ್ಮನೆ ನೋಡಿ. ಯಾವ್ಯಾವ ವಿಷಯಗಳನ್ನ ಕುರಿತು ಅವರು ಚರ್ಚೆ ಮಾಡ್ತಾರೆ. ಸೊ ಯಂಗ್ಸ್ಟರ್ಸ್, ನೀವು ಏನು ನಿಮ್ಮ ಡಿಗ್ರಿ ಆದಮೇಲೆ ನೀವು ಜರ್ನಲಿಸಮ್ ಮಾಡ್ತೀರಾ, ಫೋಟೋ ಜರ್ನಲಿಸಮ್ ಮಾಡ್ತೀರಾ, ಅಥವಾ ಸ್ಪೋರ್ಟ್ಸ್ ಜರ್ನಲಿಸಮ್ ಮಾಡ್ತೀರಾ, ಅಥವಾ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಜರ್ನಲಿಸಮ್ ಮಾಡ್ತೀರಾ, ಅಥವಾ ಬಿಸ್ನೆಸ್ ಆ್ಯಂಡ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಂಥ ಜರ್ನಲಿಸಮ್ ಮಾಡ್ತೀರಾ, ಎಕನಾಮಿಕಲ್, ಇದು ಭಾಳ ದೊಡ್ಡ ಎಕನಾಮಿಕಲ್ ಕ್ರಾನಿಕಲ್ ಆಗಲಿ, ಡೆಕ್ಕನ್ ಕ್ರಾನಿಕಲ್ ಆಗಲಿ, ಹಿಂಡು ಅಂತಹ ಪತ್ರಿಕೆ ಆಗಲಿ, ಬಹಳ ದೊಡ್ಡ ದೊಡ್ಡ ಆವಿಷ್ಕಾರವನ್ನು ಭಾರತದಲ್ಲಿ ಮಾಡಿ ಅವುಗಳ ಎಡಿಷನ್ ಇವತ್ತು ಅಭೂತಪೂರ್ವವಾಗಿದೆ. ಪ್ರಜಾವಾಣಿ ಅಂತ ಒಂದು ಪತ್ರಿಕೆಯನ್ನು ಮುದ್ರಿಸಬೇಕು ಅಂದರೆ 27-28 ರೂಪಾಯಿ ಬೇಕು, 24-28 ರೂಪಾಯಿ. ಆದರೆ ಅದನ್ನು ನಿಮಗೆ 7 ರೂಪಾಯಿ ಕೊಡ್ತಾರೆ. ಹೇಗೆ ಕೊಡೋಕ್ಕೆ ಸಾಧ್ಯ ಆಗಿದೆ? ಅದೇ ರೇಟಿಗೆ ಮುದ್ರಿಸೋಕ್ಕೆ ಸಾಧ್ಯ ಇಲ್ಲ. ಮುದ್ರಣದ ಕಾಗದ ಮತ್ತು ಮುದ್ರಣದ ವೆಚ್ಚ ಜಾಸ್ತಿ ಇದೆ. ನಮಗೆ ಅದನ್ನು ಭಾಳ ಸಬ್ಸಿಡೈಸರ್ ರೇಟಲ್ಲಿ ಕೊಡ್ತಾರೆ. ಅವರು ಮುದ್ರಿಸೋ ಅಡ್ವರ್ಟೈಸ್ಮೆಂಟು ಬೇರೆ ಬೇರೆ ಮೂಲಗಳಿಂದ ಸಂಪನ್ಮೂಲಗಳನ್ನು ರೂಪಿಸ್ಕೋಬೇಕಾಗಿದೆ. ಸೊ ಜರ್ನಲಿಸಮ್ ಅನ್ನುವಂಥದ್ದು ಇವತ್ತು ಜೀವಂತವಾದಂತಹ
ಒಂದು ಆಡಳಿತಾಂಗ ಮತ್ತು ಕಾರ್ಯಾಂಗ, ನ್ಯಾಯಾಂಗ ಹಾಗೂ ಶಾಸಕಾಂಗ ಎಷ್ಟು ಮುಖ್ಯವೋ ಅದರ ಜೊತೆಯಲ್ಲಿ ನಾಲ್ಕನೆಯ ಒಂದು ಅಂಗ. ಆದರೆ ಅದು ತನ್ನ ಅಂಗದ ಕೆಲಸವನ್ನು ಸರಿಯಾಗಿ ಮಾಡದೇ ಇದ್ದರಿಂದ ಈಗ ನಾಲ್ಕನೇ ಅಂಗ ಚಳುವಳಿಗಳಾಗಿವೆ. ಚಳುವಳಿಗಳಿಗೆ ನಾಲ್ಕನೇ ಅಂಗ ಆಗಿವೆ. ಹಂಗಾಗಬಾರ್ದಾಯ್ತು. ಅದು ಭಾರತದ ದುರಂತ ಅಂತ ನನ್ನ ಪ್ರಕಾರ. ಯಾಕೆಂದ್ರೆ ಒಂದು ಮನವಿ ಕೊಟ್ಟ ತಕ್ಷಣವೇ ಅದಕ್ಕೆ ಸಂಬಂಧಪಟ್ಟಂತಹ ಸ್ಪಂದನೆ ಇಲ್ಲದೆ ಇರುತ್ತೆ, ಅದು ಚಳುವಳಿಯಾಗಿ ರೂಪ ಪಡೆಯುತ್ತೆ. ಈ ಉದಾಹರಣೆಗೆ ಸಾಗರ ಈ ಪ್ರಾಂತ್ಯ ಕಾಗೋಡು ಸತ್ಯಾಗ್ರಹ ಅಂತ ಬಹಳ ಪ್ರಸಿದ್ಧವಾದಂತಹ ಒಂದು ಚಳುವಳಿಯನ್ನ ನಾಡಿಗೆ ಮತ್ತು ದೇಶಕ್ಕೆ ಕೊಟ್ಟಂತಹ ನೆಲ ನಿಮ್ಮ ಪ್ರದೇಶ. ಸೊ ಯಾವಾಗ ಅಸಮಾನತೆ ಅನ್ನೋದಿರುತ್ತೆ ಅಲ್ಲಿ ಸಮಾನತೆಯನ್ನು ಸಾಧಿಸಲಿಕ್ಕಾಗಿ ಚಳುವಳಿಗಳು. ಒಂದು ಮನವಿಯನ್ನ ಕೊಟ್ಟ ಮೇಲೆ ಅದನ್ನ ಲಕ್ಷಿಸಲಿಲ್ಲ ಅಂದ್ರೆ ಅದನ್ನ ಚಳುವಳಿಯ ರೂಪವಾಗಿ ನಂತರದಲ್ಲಿ ರೂಪಿಸ್ತಾರೆ. ಸೊ ಜನ ಯಾವತ್ತು ತಮ್ಮ ಹಿಂಸೆಯನ್ನ ತಡ್ಕೊಂಡು ಸುಮ್ಮನಿರೋದಿಲ್ಲ. ಯಾಕಂದ್ರೆ ಜನಕ್ಕೆ ಎಚ್ಚರ ಇದೆ ಮತ್ತು ಪ್ರಜಾಪ್ರಭುತ್ವ ಅವರಿಗೆ ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿದೆ, ಜನರಿಗೆ ಅವರಿಗೆ ತಿಳುವಳಿಕೆ ಇದೆ, ವಿದ್ಯಾಭ್ಯಾಸ ಮಾಡಿರೋದ್ರಿಂದ ತಿಳುವಳಿಕೆ ಇದೆ, ಅಸಮಾನತೆಯನ್ನು ಕಂಡಾಗ ಇದು ಸರಿಯಲ್ಲ ಅನ್ನುವಂಥ ಗುಣ ಇದೆ. ಎಲ್ಲದನ್ನು ಒಪ್ಕೊಂಡು ಸುಮ್ಮನಿರೋದು ಅದು ಒಂದು ರೀತಿಯಲ್ಲಿ ದಾಸ್ಯ, ಅದು ಸಂಕೋಲೆ, ಗುಲಾಮಗಿರಿ. ಆದರೆ ನಾವು ಗುಲಾಮಗಿರಿಯಿಂದ ಬಿಡುಗಡೆ ಹೊಂದಿರೋರಾಗಿರೋದ್ರಿಂದ ನಾವು ಅದನ್ನು ತೀಕ್ಷ್ಣವಾಗಿ ಪ್ರತಿರೋಧಿಸ್ತೀವಿ, ಪ್ರತಿಕ್ರಿಯಿಸ್ತೀವಿ. ಒಂದು ಇರುವೆ ಕೂಡ ನೀವು ಕಾಲು ಅಡ್ಡ ಇಟ್ಟರೆ ಅದು ಪ್ರತಿಕ್ರಿಯಿಸುತ್ತೆ. ನಾನೇನು ಪ್ರತಿಕ್ರಿಯಿಸಲ್ಲ ಅಂದರೆ ಬದುಕಿದ್ದು ಸತ್ತಿದ್ದೀರಿ ಅಂತ ಅಷ್ಟೇ. ಮನುಷ್ಯನಿಗೆ ಪ್ರತಿಕ್ರಿಯೆ ಬಹಳ ಮುಖ್ಯ. ನಾವು ಯಾವುದಕ್ಕೆ ಪ್ರತಿಕ್ರಿಯಿಸ್ತೀವಿ, ಯಾವುದರ ಪರವಾಗಿರ್ತೀವಿ. ಆಡಳಿತ ಮಾಡುವವನು ಪರವಾಗಿದ್ದರೆ ಪತ್ರಕರ್ತರಿಗೆ ಲಾಭ ಇರ್ಬೋದು, ಆದ್ರೆ ಆಡಳಿತ ಕೆಟ್ಟೋಗುತ್ತೋ. ಅದಕ್ಕೆ ಯಾವಾಗಲೂ ಡಿಸ್ಟೆನ್ಸನ್ನು ಇಟ್ಕೊಂಡೇ ಇರಬೇಕು. ಪತ್ರಿಕೆ ತನ್ನಷ್ಟಕ್ಕತ್ವನು ಸ್ವಾವಲಂಬಿಯಾದಂತಹ ಕ್ಷೇತ್ರ. ಯಾರ ಹಂಗಿನಲ್ಲೂ ಅದಿರೋದಿಲ್ಲ. ಒಂದು ಊಟವನ್ನು ಮಾಡದೇ ಇರುವ ಜರ್ನಲಿಸ್ಟನ್ನು ನಾನು ಇವತ್ತು ನೋಡಿದ್ದೀನಿ, ಒಂದು ತಿಂಡಿಯನ್ನು ತಿನ್ನದೇ ಇರುವ ಜರ್ನಲಿಸ್ಟ್ಗಳನ್ನು ನಾನು ನೋಡಿದ್ದೀನಿ. ಈಗಲೂ ಎಲ್ಲರೂ ಸೇಲ್ ಆಗಿಲ್ಲ. ನಾನು ಸೇಲಬಲ್ ಅಲ್ಲ ಅಂತ ಹೇಳ್ಕೊಳ್ಳುವ ಜರ್ನಲಿಸ್ಟ್ ಕೂಡ ಇದ್ದಾರೆ. ಸೊ ಅದರಿಂದ ಪತ್ರಿಕೋದ್ಯಮ ಬಹಳ ಮುಖ್ಯವಾದ ಒಂದು ಸಮಾಜ ವಿಜ್ಞಾನದ ಕೆಲಸ. ನೀವು ಯಾವ ವಿಷಯವನ್ನು, ಈಗ ಎಂಟರ್ಟೈನ್ಮೆಂಟ್ನ ಮೇಲೆ ನಿಮಗೆ ಆಸಕ್ತಿ ಇದೆಯಾ, ನೀವು ಬಹಳ ದೊಡ್ಡ ಎಂಟರ್ಟೈನ್ಮೆಂಟ್ ಜರ್ನಲಿಸ್ಟ್ ಆಗ್ಬೋದು. ಸಿನಿಮಾದಂತಹ ಅಥವಾ ಟೆಲಿವಿಷನ್ ಅಂತ ಅಥವಾ ನಾಟಕದಂತಹ ಬಹಳ ದೊಡ್ಡ ಕ್ಷೇತ್ರ ಅದು. ಸಿನಿಮಾ ಜರ್ನಲಿಸಮ್ ಅನ್ನೋದು ಕನ್ನಡದಲ್ಲಿ ಹೆಚ್ಚೇನು ಬೆಳೆದಿಲ್ಲ, ಇಂಡಿಯಾದಲ್ಲೂ ಅದು ಬೆಳೆದಿರೋದು ಆಂಶಿಕವಾಗಿ, ಆದರೂ ಬಹಳ ಮುಖ್ಯವಾದ ಒಂದು ಜರ್ನಲಿಸಮ್ನ ಒಂದು ಭಾಗ. ಸೊ ಆದ್ದರಿಂದ ಗೆಳೆಯರೇ, ನೀವೆಲ್ಲ ಎಳೆಯ ಮನಸ್ಸಿದ್ದೀರಿ, ಸರಿಯಾವುದು ತಪ್ಪಾವುದು ಅನ್ನುವಂತಹ ಯೋಚನೆ ಗೊಂದಲದಲ್ಲಿ ನೀವಿರ್ತೀರಿ. ಅದು ಸ್ಪಷ್ಟ ಇರಬೇಕು. ಜರ್ನಲಿಸ್ಟ್ ಯಾವಾಗಲೂ ಬಹಳ ವಿಷಯದಲ್ಲಿ ಖಚಿತವಾಗಿರ್ತಾನೆ, ಸ್ಪಷ್ಟತೆಯಿಂದ ಇರ್ತಾನೆ. ಅವನೇ ಡೈಲಮಾ ಅನ್ನೋದಿರೋದಿಲ್ಲ. ಇಲ್ಲ ಇದು ಸರಿ, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಿರ್ಧರಿಸಿಯೇ ಅವನು ಒಂದು ವರದಿಯನ್ನು ಮಾಡಬೇಕಾಗತ್ತೆ. ಆದರೆ ತಾನೇ ಅದರಲ್ಲಿ ಅರ್ಧ ಭಾಗನ ಹೈಡ್ ಮಾಡೋದಾಗಲಿ ಅಥವಾ ಇನ್ನು ಅರ್ಧ ಭಾಗನ ಕ್ರಿಯೇಟಿವ್ ಆಗಿ ಸೇರಿಸೋದಾಗಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಸುದ್ದಿಯಾಗಿ ಮುಖ್ಯ. ಅದಕ್ಕೆ ಸುದ್ದಿ ಮೂಲ ಅಂತ ಕರಿತೀವಿ ನಾವು. ಸೋರ್ಸ್ ಏನು ಅಂತ ಕೇಳ್ತೀವಿ. ಯಾವತ್ತೂ ಯಾವ ಜರ್ನಲಿಸ್ಟು ಯಾವ ಸೋರ್ಸಿಂದ ಈ ಮಾಹಿತಿ ಬಂದಿದೆ ಅಂತ ಹೇಳೋಲ್ಲ. ಅದು ಎಥಿಕ್ಸ್. ಜರ್ನಲಿಸಮ್ನ ಎಥಿಕ್ಸ್ ಬಹಳ ದೊಡ್ಡದಿದೆ, ಬಹಳ ದೊಡ್ಡದು. ಬಹುಶಃ ಉಳಿದ ಒಬ್ಬ ಅಧಿಕಾರಿಗೆ, ಒಬ್ಬ ರಾಜಕಾರಣಿಗೆ, ಒಬ್ಬ ನ್ಯಾಯಾಧೀಶರಿಗೆ ಇರೋದಕ್ಕಿಂತ ದೊಡ್ಡದಾಗಿರುತ್ತೆ. ಅಷ್ಟು ಸೈಂಟಿಫಿಕ್. ಈಗ ನ್ಯಾಯಾಧೀಶರನ್ನ ನಾವು ಯಾರು ಹೋಗಿ ನೇರವಾಗಿ ಭೇಟಿ ಆಗೋಕ್ಕಾಗಲ್ಲ, ಯಾಕೆಂದರೆ ಅವ್ರು ಇಂಡಿಪೆಂಡೆನ್ಸಿ ಆಗಿರ್ತಾರೆ. ಯಾಕೆಂದರೆ ಅವ್ರು ನ್ಯಾಯ ಕೊಡುವಾಗ ಯಾವುದೇ ಪಾರ್ಶಿಯಾಲಿಟಿ ಆಗಬಾರ್ದು. ಜರ್ನಲಿಸ್ಟು ಹಾಗೇನೆ. ಎಷ್ಟೋ ಜನ ಜರ್ನಲಿಸ್ಟ್ ತಮ್ಮ ಮನೆ ಹತ್ರ ಯಾರನ್ನ ಬಿಟ್ಕೊಳ್ಳೋದಿಲ್ಲ, ಗೊತ್ತಾ? ಇಂಥ ಅಂಗಡಿಯಲ್ಲಿ ಇದನ್ನು ಕೊಟ್ಟೋಗಿ, ನ್ಯೂಸ್ ಕೊಟ್ಟೋಗಿ ಅಂತ ಹೇಳ್ತಾರೆ. ಸೊ ಒಂದು ಇಂಡಿಪೆಂಡೆಂಟ್ ಆದ ಲೋಕ ಅದು. ಆದ್ದರಿಂದ ಈ ನಾಲ್ಕನೆಯ ಅಂಗದ ಬಗ್ಗೆ ನಮಗೆ ಅವರ್ಷನ್ ಇರ್ಬೋದು, ಆದರೆ ನಾವು ಅಲಕ್ಷಿಸಕ್ಬೋದು. ಅದರ ಸರಿ ತಪ್ಪುಗಳನ್ನು ನಾವು ಮಾತಾಡೋಣ, ಆದರೆ ಅದು ಬೇಡ ಅಂತ ಹೇಳಕ್ಕೆ ಬರೋದಿಲ್ಲ. ಯಾಕೆಂದರೆ ಅದು ಭಾಳ ಮಹತ್ವ. ಅದರಲ್ಲೂ ಮುಖ್ಯವಾಗಿ ಇತ್ತೀಚೆಗೆ ನಡೆದಂತಹ ವಿದ್ಯಾರ್ಥಿಗಳ ಸ್ಟ್ರೈಕ್ನಲ್ಲಿ ಮೀಡಿಯಾ ಮಾಡಿದಂಥ ಜಗತ್ತಿನ ಎಲ್ಲ ಮಾಧ್ಯಮಗಳು ಇಲ್ಲಿ ಬಂದಿವೆ. ಆದರೆ ಇಲ್ಲಿಯೇ ಇದ್ದ ಮಾಧ್ಯಮಗಳು, ಯಾವ ಮಾರಿಕೊಂಡ ಮಾಧ್ಯಮಗಳು ಅಂತ ಕರೆದ್ರು, ಆ ಮಾರಿಕೊಂಡ ಮಾಧ್ಯಮಗಳನ್ನು ಯಾರೂ ಅಲ್ಲಿ ಬಿಟ್ಕೊಳ್ಳಿಲ್ಲ ಜಂತರ್ ಮಂತರ್ ಫೀಲ್ಡಿಗೆ. ಆದರೆ ವಿದೇಶಿ BBC ಅಂತಹ ಭಾಳ ದೊಡ್ಡ ದೊಡ್ಡ ನೆಟ್ವರ್ಕ್ಗಳು ಭಾರತದ ಈ ಚಟುವಟಿಕೆಯನ್ನು
ಜಗತ್ತಿನಾದ್ಯಂತ ಪ್ರಶಸ್ತಿ. ಅದರಿಂದ ಏನಾಯಿತು, ಬೇರೆ ಬೇರೆ ದೇಶಗಳಲ್ಲಿ ಈ ವಿದ್ಯಾರ್ಥಿಗಳ ಪರವಾಗಿ ಸ್ಟ್ರೈಕ್ಗಳನ್ನ, ಒಂದು ಚಳವಳಿ ಯಾಕೆ ರೂಪ ಪಡೆಯುತ್ತೆ, ಯೂತ್ ಎಂಪವರ್ಮೆಂಟನ್ನು ದೇಶ ಸರಿಯಾಗಿ ಬಳಸ್ಕೊಳ್ಳೋದ್ರೆ ಏನಾಗುತ್ತೆ, ಶಿಕ್ಷಣವನ್ನು ಹದಗೆಡಿಸಿದ್ರೆ ಏನಾಗುತ್ತೆ, ನೀಟ್ನಂಥ ಪರೀಕ್ಷೆಯನ್ನು ಸೋರಿಕೆ ಮಾಡಿಬಿಟ್ಟು 167 ಮಾರ್ಕ್ಸ್ ತೆಗೆದವನಿಗೂ ಮೆಡಿಕಲ್ ಸೀಟನ್ನ ಕೊಡುವಂತಹ ಅನುಕೂಲಗಳನ್ನು ಮಾಡಿಕೊಟ್ಟಾಗ ಏನಾಗುತ್ತೆ ದೇಶ. ಕಳೆದ 14 ವರ್ಷದಿಂದ ಸರಿಯಾದ ಪ್ರತಿಭಾವಂತರಿಗೆ ಸೀಟ್ಗಳೇ ಸಿಗದಲೇ 14 ವರ್ಷ ನರಳಿದ್ದು ಈಗ 15ನೇ ವರ್ಷದ ಆರಂಭಕ್ಕೆ ಇಂತಹ ದೊಡ್ಡ ಒಂದು ಸ್ಟ್ರೈಕ್ ನಡೀಲಿಕ್ಕೆ ಸಾಧ್ಯ ಆಗಿದೆ. ಸೊ ಅದು ವಸ್ತುಸ್ಥಿತಿ. ಯಾಕೆಂದರೆ ಎಲ್ಲರಿಗೂ ಗೊತ್ತಿದೆ ದೇಶದಲ್ಲಿ ದೈನಂದಿನ ಏನು ನಡೆಯುತ್ತೆ ಅಂತ. ನಾನು ಈ ಸಂದರ್ಭದಲ್ಲಿ 2 ಉದಾಹರಣೆಗಳನ್ನು ನಿಮಗೆ ಹೇಳ್ತೀನಿ. ಒಂದು, ಫೋಟೋ ಜರ್ನಲಿಸಮ್ನ ಲೆಜೆಂಡ್ರಿ ಕೆಲ್ವಿನ್ ಕಾರ್ಟರ್ ಅಂತ, ಆತ ಒಂದು ವಲ್ಚರ್ ಆ್ಯಂಡ್ ಗರ್ಲ್ ಅನ್ನುವಂತಹ ಒಂದು ಫೋಟೋನ ತೆಗಿತಾನೆ. ಒಂದು ಚಿಕ್ಕ ಮಗು ಇರುತ್ತೆ, ಆ ಮಗುವನ್ನು ತಿನ್ನಲಿಕ್ಕೆ ಕಾಯ್ತಾ ಇರುವಂತಹ ಒಂದು ವಲ್ಚರ್ ಇರುತ್ತೆ. ಆ ವಲ್ಚರು ಮತ್ತು ಈ ಮಗು ಎರಡನ್ನೂ ಫೋಟೋ ತೆಗೆಯೋದ್ರಿಂದ 1993ರಲ್ಲಿ ಅವನಿಗೆ ಆ ಫೋಟೋಗೆ 94ರ ಪುಲಿಟ್ಸರ್ ಪ್ರಶಸ್ತಿ ಸಿಗುತ್ತೆ. ಆ ಪ್ರಶಸ್ತಿ ಏನೋ ಸಿಗುತ್ತೆ, ಆದರೆ ಅವನು ಈ ಫೋಟೋ ತೆಗೆದಿದ್ದಕ್ಕಿಂತ ಮಗುನ ಉಳಿಸ್ಬೇಕಾಗಿತ್ತು ಅಂತ ಚರ್ಚೆ ಶುರುವಾಗುತ್ತೆ. ವಾಸ್ತವವಾಗಿ ಅವನ ಮಗುನ ಉಳಿಸಿರ್ತಾನೆ, ಅವನೇನೋ ಇದನ್ನ ಮಾಡಿರೋದಿಲ್ಲ. ಆದರೆ ಆ ಪ್ರಶಸ್ತಿ ಬಂದು ಅವನ ಪ್ರಸಿದ್ಧಿ ಮತ್ತು ಅವನ ಸ್ನೇಹಿತರೇ ಮಾಡ್ತಾ ಇದ್ದ ಚರ್ಚೆಯ ಸಂದರ್ಭದಲ್ಲಿ ಅವನು ಮಾನಸಿಕ ಒತ್ತಡವನ್ನು ತಾಳಲಾರ್ದಲೇ ಆತ್ಮಹತ್ಯೆ ಮಾಡ್ಕೊಂಡು ಸುತ್ತೋಗ್ತಾನೆ. ಸೊ ಭಾಳ ಕೆಲ್ವಿನ್ ಕಾರ್ಟರ್ ಅನ್ನೋನು ಅಂತಹ ಒಂದು ದೊಡ್ಡ ಲೆಜೆಂಡ್. ಇನ್ನೊಂದು ಭಾಳ ಮುಖ್ಯವಾದ್ದು, ಭಾಳ ಫಿಲಾಸಫಿಕಲ್ ಆದಂತಹ ಜರ್ನಲಿಸಮ್ಗೆ ಅತ್ಯುತ್ತಮವಾದ ಮಾದರಿ ಪಿ ಸಾಯಿನಾಥ್ ಅಂತ. ಟೈಮ್ಸ್ ಆಫ್ ಇಂಡಿಯಾದ ಒಬ್ಬ ಜರ್ನಲಿಸ್ಟ್ ಆಗಿ ಅವರು ವಿದರ್ಭ ಪ್ರಾಂತ್ಯದ ರೈತರ ಸಮಸ್ಯೆಗಳನ್ನು ಅಧ್ಯಯನ ಮಾಡಲಿಕ್ಕೆ ಹಳ್ಳಿಯನ್ನು ಸುತ್ತುತ್ತಾರೆ. ಹಾಗೆ ಸುತ್ತುತ್ತಾ ಅವರು ಮಾಡಿದ ಪತ್ರಿಕಾ ವರದಿಗಳ ಆಧಾರದ ಮೇಲೆ ಭಾರತ ಸರ್ಕಾರ ವಿದರ್ಭ ಪ್ಯಾಕೇಜ್ ಅನ್ನೋದನ್ನ ಶಾಂಕ್ಷನ್ ಮಾಡುತ್ತೆ. ಇವತ್ತು ಕೂಡ ವಿದರ್ಭ ಪ್ಯಾಕೇಜ್ ಇದೆ. ಅದರ ಅಡಿಯಲ್ಲಿ ನೀವು ಇಲ್ಲಿಯೂ ಬ್ಯಾಂಕ್ನಲ್ಲಿ ಸಾಲವನ್ನು ತಗೋಬಹುದು. ರೈತರ ಆತ್ಮಹತ್ಯೆಗೆ ಕಾರಣಗಳೇನು ಅಂತ ಅವ್ರದ್ದೊಂದು ಪುಸ್ತಕ ಇದೆ, ನೀವು ಯಾರಾದರೂ ಜೀವಿತಾವಧಿಯಲ್ಲಿ ಓದಲೇಬೇಕಾದ್ದು. ವರ ಎಂದರೆ ಎಲ್ಲರಿಗೂ ಇಷ್ಟ ಮತ್ತು ಈ ಪರಿಯ ಸೊಬಗು ಅಂತ ಎರಡನ್ನು GN ಮೋಹನ್ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಒಬ್ಬ ಐಡಿಯಲ್ ಜರ್ನಲಿಸ್ಟ್ ಹೇಗಿರಬೇಕು ಅಂದರೆ ನನ್ನ ಪ್ರಕಾರ ಪಿ ಸಾಯಿನಾಥ್ ಅವರು. ಅವರನ್ನು ನಾವು ಒಂದು ವರ್ಕ್ಶಾಪಿಗೆ ಕೂಡ ಕರೆಸಿದ್ವಿ, ಜರ್ನಲಿಸಮಿಗೆ ಸಂಬಂಧಪಟ್ಟಂತಹ ಒಂದು ವರ್ಕ್ಶಾಪ್. ಅಷ್ಟು ಆ ಥರದ ಒಂದು ಅಂದರೆ ನೀವು ದಿನೇ ಒಬ್ಬ ಪತ್ರಕರ್ತ ಅಭ್ಯಾಸ ಮಾಡ್ತಾ ಸೊಸೈಟಿಯನ್ನು ತಿಳಿತಾ ತನ್ನ ಓದಿನ ಅರವನ್ನು ವಿಸ್ತರಿಸ್ತಾ ಹೋದಾಗ ಅವನು ಬಹಳ ವ್ಯಾಪಕವಾದಂತಹ ಶಕ್ತಿಯನ್ನು ಪಡಿತಾ ಇದ್ದಾರೆ. ಎಷ್ಟೋ ಜನ ಜರ್ನಲಿಸ್ಟ್ಗಳಿಂದ ಲೀಡರ್ಗಳಾಗಿರ್ತಾರೆ. ಲೋಕಲ್ ಲೀಡರ್ಗಳು ಎಷ್ಟೋ ಜನರ ಹಿಂದೆ ಯಾರಿರ್ತಾರಪ್ಪ ಅಂತಂದರೆ ಭಾಳ ದೊಡ್ಡ ಜರ್ನಲಿಸ್ಟ್ಗಳು ಅಥವಾ ಭಾಳ ದೊಡ್ಡ ಅಧಿಕಾರಿಗಳು ಒಳ್ಳೆಯ ಕೆಲಸವನ್ನು ಮಾಡುವ ಹಿಂದೆ ಜರ್ನಲಿಸ್ಟ್ಗಳಿರ್ತಾರೆ. ಜರ್ನಲಿಸ್ಟ್ಗಳು ಮೂಲತಃ ಸೋಷಿಯಲ್ ಸೈನ್ಸ್ನ ಒಂದು ಅವಿಭಾಜ್ಯ ಅಂಗವಾಗಿ ಅವರು ಕೆಲಸ ಮಾಡ್ತಿರ್ತಾರೆ. ಬರೀ ನ್ಯೂಸ್ ಕಳಿಸೋದಷ್ಟೇ ಅವ್ರ ಕೆಲಸ ಅಲ್ಲ, ಆ ನ್ಯೂಸ್ನ ವಿಶ್ಲೇಷಣೆ ಮಾಡೋದು ಮತ್ತು ಆ ನ್ಯೂಸಿಗೆ ಸಂಬಂಧಪಟ್ಟಂತಹ ಇನ್ನೂ ಮುಂದುವರೆದ ಇನ್ವೆಸ್ಟಿಗೇಷನ್ನಿನ ಒಂದು ಭಾಗವಾಗಿ ಕೂಡ ಇರ್ತಾರೆ. ಸೊ ಅದರಿಂದ ಪತ್ರಿಕಾ ದಿನಾಚರಣೆಯ ದಿನ ನಾವು ನೆನಪಲ್ಲಿ ಇಟ್ಕೋಬೇಕಾಗಿರೋದೇನೆಂದರೆ, ನಾವು ನಮ್ಮ ಪತ್ರಿಕೋದ್ಯಮದ ದಾರಿಯನ್ನು ನಡೆದು ಬಂದಿರುವಂತಹ ಅಸಂಖ್ಯಾತ ಪ್ರತಿಭಾವಂತರಿದ್ದಾರಲ್ಲ, ಅವರೆಲ್ಲರೂ ತಮ್ಮ ಜೀವವನ್ನೇ ಮುಡುಪಾಗಿಟ್ಟು, ನೀವು ಅಂಬರೀಷ್ ಅಭಿನಯಿಸಿರುವಂಥ ನ್ಯೂ ಡೆಲ್ಲಿ ಟೈಮ್ಸ್ ಅನ್ನುವಂಥ ಒಂದು ಸಿನಿಮಾನೇನಾದರೂ ನೋಡಿದರೆ ಎಂತೆಂಥ ಬಿಕ್ಕಟ್ಟುಗಳಿರ್ತವೆ, ಜರ್ನಲಿಸ್ಟ್ಗಳು ಹೇಗೆ ಕೊಲೆ ಆಗ್ತಾರೆ, ಭಾಳ ಮುಖ್ಯವಾದ ಪ್ರಕರಣಗಳಲ್ಲಿ ಜರ್ನಲಿಸ್ಟ್ಗಳ ರೋಲ್ ಏನು ಅನ್ನುವಂಥದ್ದನ್ನೆಲ್ಲ ನೋಡಿದ್ರೆ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ತುಂಬ ರಿಸ್ಕಿ ಆದದ್ದು. ಸೊ ಜರ್ನಲಿಸ್ಟ್ಗೇನು ತೊಂದರೆ ಆಗಿಲ್ಲ ಅಂದರೆ ಅವ್ರು ಯಾವ ರಿಸ್ಕನ್ನು ತೊಗೊಂಡಿಲ್ಲ ಅಂತ. ಈಗ ಹಿಂದೆ ಒಂದು ಪತ್ರಿಕೆ ಇತ್ತು, ಇತ್ತೀಚೆಗೆ ತೀರುವಾದ NS ಶಂಕರ್ ಅಂತೇಳಿ ಇದೇ ಜಿಲ್ಲೆಯ ಒಬ್ಬ ಪ್ರತಿಭಾವಂತ ಸಿನಿಮಾ ನಿರ್ದೇಶಕ ಮತ್ತು ಜರ್ನಲಿಸ್ಟ್. ಲಂಕೇಶ್ ಪತ್ರಿಕೆ ಅಂತ, ಲಂಕೇಶ್ ಪತ್ರಿಕೆ ಅದು ವಾರಕ್ಕೊಮ್ಮೆ ಬರ್ತಾ ಇತ್ತು. ಪ್ರತಿಯೊಂದು ಸುದ್ದಿಯ ವಿಷಯ ಅಲ್ಲ, ಪ್ರತಿ ಸುದ್ದಿಯನ್ನು ವಿಶ್ಲೇಷಣಾತ್ಮಕವಾಗಿ ಅಲ್ಲಿ ಚರ್ಚಿಸ್ತಾ ಇತ್ತು.
ಆ ಪತ್ರಿಕೆಯಲ್ಲಿ ಕೆಲಸ ಮಾಡಿದ ಜರ್ನಲಿಸ್ಟ್ಗಳಲ್ಲಿ ಶಂಕರ್ ಕೂಡ ಒಬ್ಬರು. ಆಮೇಲೆ ಅವರು ದೃಶ್ಯ ಮಾಧ್ಯಮಕ್ಕೆ ಬರ್ತಾರೆ, ಉಲ್ಟಾ ಪಲ್ಟಾ ಅಂತ ಸಿನಿಮಾ ಮಾಡ್ತಾರೆ. ಅಂತಹ ಜರ್ನಲಿಸ್ಟ್ಗಳು ಇವತ್ತು ಮಾದರಿಯಾಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಗೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಸಮಾಜವಾದಿ ದೃಷ್ಟಿಕೋನದ ಈ ಪ್ರದೇಶದ ನಿಮಗೆ ನ್ಯಾಯ ನಿಷ್ಕರ್ಷೆಯ ಒಂದು ನ್ಯಾಯ ನಿಷ್ಕರ್ಷೆಯನ್ನು ಮಾಡುವಂತಹ ಒಂದು ಕೆಪಾಸಿಟಿ ಸಹಜವಾಗಿ ಇರುತ್ತೆ. ಕೆಲವು ಸರಿ ಹರಿಶ್ಚಂದ್ರ ಕಾವ್ಯ ಹೇಳಿದ ಹಾಗೆ ಒಂದ ಕಾಲದ ಗುಣವೋ ನಿಂದ ನೆಲದ ಗುಣವೋ ಅಂತಾಗಿ ನೀವು ಯಾವ ಪ್ರದೇಶದಿಂದ ಹೋಗಿರ್ತೀರಿ ಅದರ ಆಧಾರದ ಮೇಲೆ ಕೂಡ ನೀವು ನಿಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ. ಸಾಮಾನ್ಯವಾಗಿ ಜರ್ನಲಿಸಮ್ನಲ್ಲಿ ಅತಿ ಹೆಚ್ಚು ಈ ಆಸುಪಾಸಿನ ಜನರೇ ಇರೋದು. ಅದಕ್ಕೆ ಅನೇಕ ಕಾರಣಗಳಿವೆ. ಒಂದು, ನೀವು ಆಯ್ಕೆ ಮಾಡುವಂತಹ ಕ್ಷೇತ್ರ ಯಾವುದು. ನೀವು ಜರ್ನಲಿಸಮನ್ನು ಅಭ್ಯಾಸ ಮಾಡಬೇಕು, ಅಭ್ಯಾಸ ಮಾಡಿಯೇ ಜರ್ನಲಿಸ್ಟ್ ಆಗಬೇಕು ಅಂತ ಏನಿಲ್ಲ. ನಿಮಗೆ ಆಸಕ್ತಿ ಇದ್ದರೆ ಯಾವ ಅಭ್ಯಾಸಿಯಾಗಿದ್ದರೂ ಕೂಡ ನೀವು ಜರ್ನಲಿಸ್ಟ್ ಆಗ್ಬೋದು, ಯಾವ ಕಾಲಕ್ಕೂ ಕೂಡ ಆಗ್ಬೋದು. ಆದರೆ ನ್ಯಾಯ ಯಾವುದು ಅನ್ಯಾಯ ಯಾವುದು ಅನ್ನೋ ಸಾಮಾನ್ಯ ತಿಳುವಳಿಕೆ ಒಂದಿದ್ರೆ ಸಾಕು. ಆಮೇಲೆ ಎಷ್ಟೋ ಜನ ಪ್ರೊಫೆಷನಲ್ ಆಗಿ ತಗೊಳ್ತಾರೆ, ಅಭ್ಯಾಸ ಮಾಡ್ತಾರೆ, ಯೂನಿವರ್ಸಿಟಿಗೆ ಹೋಗ್ತಾರೆ, ಹೆಚ್ಚಿನ ವ್ಯಾಸಂಗ ಮಾಡಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾರೆ. ಎಲ್ಲ ಬಗೆಯದ್ದು ಇದೆ. ಸೊ ಪತ್ರಿಕಾ ದಿನಾಚರಣೆಯ ದಿನ ನಮ್ಮ ಪೂರ್ವದಲ್ಲಿ ಆಗಿ ಹೋದಂತಹ ಅಸಂಖ್ಯಾತ, ಅದು ನಮ್ಮ ತಾತಯ್ಯ DVG ಅಂತವರಿಂದ ಹಿಡಿದು ಸಮಕಾಲೀನ ಸಂದರ್ಭದ ಒಳಗೆ ಜರ್ನಲಿಸಮನ್ನು ವ್ಯಾಪಕವಾಗಿ ಬೆಳೆಸಿರುವಂತಹ ಅಸಂಖ್ಯಾತ ಪತ್ರಕರ್ತರಿಗೆ ನಾನು ನನ್ನ ಭಾಷಣವನ್ನು ಡೆಡಿಕೇಟ್ ಮಾಡ್ತಾ, ನಿಮಗೆ ನಾನು ಬಂದಿರೋದು ಯಾವುದೇ ಹಂತದಲ್ಲೂ ಬೋರ್ ಮಾಡಲಿಕ್ಕೆ ಅಲ್ಲ. ನೀವು ಭಾಳ ಶಾಂತವಾದ ರೀತಿಯಲ್ಲಿರೋದೇ ನನಗೆ ಆಶ್ಚರ್ಯ. ಯಾಕಂದ್ರೆ ಈ ವಯಸ್ಸಿಗೆ ನೀವು ಹಿಂಗೆ ಇರಬಾರ್ದು. ಸ್ವಲ್ಪನಾದರೂ ಗದ್ದಲ ಗಲಾಟೆ ಮಾಡಬೇಕು. ಆದರೆ ನೀವು ಎಷ್ಟು ಒಳ್ಳೆಯವರು ಅಂತ ನನಗೆ ಬೇಸರ ಆಗ್ತಾ ಇದೆ. ಸೊ ನನ್ನ ಮಾತನ್ನು ಭಾಳ ಶಾಂತತೆಯಿಂದ ನೀವು ಕೇಳಿದಿರಿ ಅಥವಾ ಕೇಳಿದಿರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದ್ರೆ ಮುಂದಿನ ಭಾಷಣದಾರರಿಗೆ ಗಲಾಟೆ ಮಾಡಲಿ ಅಂತ ಭಾರತದಲ್ಲಿ ದೊಡ್ಡ ಸಮಸ್ಯೆ ಏನಂದ್ರೆ ಕೇಳಿಸಿಕೊಳ್ಳದೆ ಇರುವುದು, ಕೇಳಿಸಿಕೊಂಡಂತೆ ನಟಿಸುವುದು, ಎರಡು ಬಹಳ ಮುಖ್ಯವಾದದ್ದು. ಸೊ ಎಷ್ಟೋ ಜನ ಇಲ್ಲಿ ಕೂತಿರ್ತೀರಿ, ಆದರೆ ರಿಸೀವ್ಗಳನ್ನು ಆಫ್ ಮಾಡ್ಕೊಂಡ್ಬಿಡುತ್ತೀರಿ. ನಿಮಗೆ ಎಷ್ಟು ಒಳ್ಳೆ ಸೌಲಭ್ಯ ಇದೆ ಅಂದರೆ ನೀವು ಹೇಳಿ ಸರ್ ನಿಮ್ದೇನು ತಪ್ಪಿಲ್ಲ, ನಾವು ಕೇಳಿದ್ರೆ ತಾನೇ ಅದೆಲ್ಲ ಸಮಸ್ಯೆ ಅಂತಲೂ ಇರ್ತೀರಿ. ಆದರೆ ನೀವ್ಯಾರು ಆಗಲ್ಲ ಅಂತ ನಾನು ಭಾವಿಸಿದ್ದೀನಿ. ಹಾಗಲ್ಲದೆ ಇರೋದ್ರಿಂದ ಮತ್ತು ನಿಮ್ಮ ಆಸಕ್ತಿಯ ಕ್ಷೇತ್ರಗಳು, ಉದ್ಯೋಗ ಇಲ್ಲ ಅಂತ ಜರ್ನಲಿಸಮೇ ಬರೋದಲ್ಲ, ಉದ್ಯೋಗ ಇದೆ, ಅದು ಒಂದು ಉದ್ಯೋಗ ಅಂತ ತಿಳಿದು ಜರ್ನಲಿಸಮೇ ಬರೋದು ಬಹಳ ಅಗತ್ಯ. ತುಂಬ ಜನ ಮೇಷ್ಟ್ರುಗಳು ಕೆಲವು ಸರಿ ಉದ್ಯೋಗ ಇಲ್ಲ ಅಂತ ಮೇಷ್ಟ್ರುಗಳಾಗಿರ್ತಾರೆ, ಆದ್ರೆ ಬಂದ ಮೇಲೆ ಯಾಕಾರೋ ಅನ್ನೋ ಅಂತ ಹಂಗಲ್ಲ. ಆಸಕ್ತಿಯಿಂದ ನೀವು ಆ ಕ್ಷೇತ್ರಕ್ಕೆ ಬರಬೇಕು. ನನಗೆ ಎರಡು ಆಯ್ಕೆಗಳಿತ್ತು. ಒಂದು, ಒಬ್ಬ ಅಧಿಕಾರಿಯಾಗಿ ಹೋಗುವ ಆಯ್ಕೆ ಇತ್ತು, ಇನ್ನೊಂದು ಮೇಷ್ಟ್ರಾಗಿರುವ ಆಯ್ಕೆ ಇತ್ತು. ಶಿಕಾರಿಪುರ ಡಿಗ್ರಿ ಕಾಲೇಜಲ್ಲಿ ನಾನು ಲೆಕ್ಚರರ್ ಆಗಿದ್ದೆ. ಒಬ್ಳು ಹುಡುಗಿ ಒಂದಷ್ಟು ಜನ ಹುಡುಗರನ್ನ ಗುಂಪು ಕಟ್ಕೊಂಡ್ಬಂದು, ಏನು ಸರ್ ನೀವು ಅಧಿಕಾರಿಯಾಗಿ ಹೋಗ್ತೀರಿ? ನಮ್ಮ ಇಂಟರ್ವ್ಯೂ ಕೊಟ್ಟು ಬಂದಿದೆ. ಹೋಗಿ ಕುಡುದು ಸರ್. ಯಾಕಮ್ಮ? ಇನ್ನು ಜೂಲಿಯಸ್ ಸೀಸರ್ ಸತ್ತಿಲ್ವಲ್ಲ ಸರ್? ನಾನು ಜೂಲಿಯಸ್ ಸೀಸರ್ ಪಾಠ ಹೇಳ್ತೀನಿ. ಅಟ್ಲೀಸ್ಟ್ ಅವನು ಸಾಯ ತನಕನಾರು ಇರಿ ಸರ್ ಅಂತ. ಅದೆಷ್ಟು ಮಾರ್ಮಿಕವಾಗಿತ್ತು ಮಾತು ಅಂತಂದ್ರೆ, ಅದು ಸರಿ ಇತ್ತು ಅವಳಿಗೆ ಕೇಳಿದ್ದು. ಮತ್ತು ನನಗೂ ಕೂಡ ಅಲ್ಲೇನೋ ಕೊಡಲಿಲ್ಲ, ಏನೋ ಹುದ್ದೆನ ಈ ವಂಚಿಸಿದ್ರು. ಈಗ ನಿನ್ನೆ ಮೊನ್ನೆ ಎಲ್ಲ ಕೋರ್ಟ್ ಟ್ರಯಲ್ ನಡೀತಾ ಇದೆ. ಏನಂದರೆ KPSC ಅಧ್ಯಕ್ಷ ತನ್ನ ಮಗಳನ್ನು ಆಯ್ಕೆ ಮಾಡಿದ್ದಾನೆ ಅವನ ಬೋರ್ಡಲ್ಲೇ. ಅವಳು ಇನ್ಕಮನ್ನು 40,000 ರೂಪಾಯಿ ಕೊಟ್ಟಿದ್ದಾಳೆ. ಇವನಿಗೆ 2 ಲಕ್ಷ ಚಿಲ್ಲರೆ ಸಂಬಳ ಬರುತ್ತೆ. ಸೊ ಇಷ್ಟು ಅನ್ಯಾಯವನ್ನು ಈ ಡಿಜಿಟಲ್ ಯುಗದಲ್ಲೂ ಮಾಡ್ತಾರಲ್ಲ ಅಂದರೆ ನಮ್ಮ ಜನಕ್ಕೆ ಅನ್ಯಾಯನೂ ಮಾಡೋಕ್ಕೆ ಬರೋಲ್ಲ, ಅಲ್ಲಿಯೂ ಕೂಡ ಸಿಕ್ಕೊಳ್ತಾರೆ. ಸೊ ಅದರಿಂದ ಜರ್ನಲಿಸಮ್ ಅನ್ನೋದು ಬಹಳ ಮೇಲ್ನೋಟಕ್ಕೆ ಸರಳ ಅಂತ ಅನಿಸಿದ್ರು, ಬಹಳ ರಿಸ್ಕಿ ಆದ ಜೀವವನ್ನೇ ಪಣಕ್ಕಿಟ್ಟು ಮಾಡಬಹುದಾದ ಕೆಲಸ. ಒಬ್ಬ ಅಧ್ಯಾಪಕರಿಗಿಂತ ಒಬ್ಬ ಪತ್ರಕರ್ತನ ರಿಸ್ಕ್ ಜಾಸ್ತಿ ಇರುತ್ತೆ, ಒಬ್ಬ ಅಧಿಕಾರಿಗಿಂತ ಒಬ್ಬ ಪತ್ರಕರ್ತನ ರಿಸ್ಕ್ ಜಾಸ್ತಿ ಇರುತ್ತೆ. ಯಾರ ಪರವಾಗಿ ಅವನು ಕೆಲಸ ಮಾಡಬೇಕು? ಅವನು ಜನರ ಪರವಾಗಿ ಕೆಲಸ ಮಾಡಿದಾಗ ಮಾತ್ರ ಅವನು ಪತ್ರಕರ್ತ ಆಗಿರ್ತಾನೆ. ಇಲ್ಲದಿದ್ರೆ ಮಾಧ್ಯಮದವರು ಅಂತ ಆಗ್ತಾರೆ. ಮೀಡಿಯೋಕರ್ ಅಂದರೆ ಬೇರೆ ಬೇರೆ ಅರ್ಥಗಳಿವೆ. ನಾವು ನಿಜವಾಗಿಯೂ ಮಾಧ್ಯಮದವರೇ ಆಗಿರಬೇಕು. ನಾನು ಕೂಡ ನನ್ನ ಸಂಶೋಧನಾ ವಿದ್ಯಾರ್ಥಿ ಆಗಿದ್ದಾಗ ಒಂದು ಪತ್ರಿಕೆಯನ್ನು ನಡೆಸ್ತಿದ್ದೆ, ಪ್ರಜ್ಞೆ ಅಂತ.
ನನಗೆ ಚಂದಾದಾರರಾಗಿದ್ದ ಪತ್ರಿಕೆ ಶುರು ಬಿಡುಗಡೆ ಆದ ದಿವಸ ಎರಡು ಜನ ಚಂದಾದಾರರಾಗಿದ್ದರು. ಸೊ ಪ್ರತಿ ತಿಂಗಳು ನಾನು ಕನಿಷ್ಠ 6,000 ರೂಪಾಯಿನ ನಷ್ಟ ಮಾಡ್ಕೊಳ್ತಿದ್ದೆ. ಒಂದು 6 ಸಂಚಿಕೆಯನ್ನು ತಂದು ಇನ್ನು ಮುಂದೆ ಹಣ ಉಳ್ಳಕ್ಕಾಗಲ್ಲ ಅಂತ ನಿಲ್ಲಿಸಿದೆ. ಆದರೆ ನನಗೆ ಇವತ್ತು ಒಂದು ಒಳ್ಳೆಯ ಪತ್ರಿಕೆಯನ್ನು ಮಾಡಬೇಕು ಅನ್ನೋ ಹಂಬಲ ಇದೆ. ನನ್ನ ಹತ್ರ ರಿಜಿಸ್ಟ್ರೇಷನ್ ಕೂಡ ಇದೆ. ಒಪಿನಿಯನ್ ಮೇಕರ್ಸ್, ಯಾರು ಒಪಿನಿಯನ್ ಮೇಕರ್ಸ್? ಒಂದು ಅಧ್ಯಾಪಕರು ಅಥವಾ ಶಿಕ್ಷಕರು, ಪತ್ರಕರ್ತರು, ಇವರೆಲ್ಲ ಸಮಾಜದಲ್ಲಿ ಒಪಿನಿಯನ್ ಮೇಕರ್ಸ್ಗಳಾಗಿರ್ತಾರೆ. ಒಬ್ಬನ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ರೂಪಿಸುವ, ಒಬ್ಬ ಕೆಟ್ಟವನಾಗಿದ್ದರೆ ನಿಜವಾಗಿಯೂ ಅವನ ಬಗ್ಗೆ ಕೆಟ್ಟದಾದ ಅಭಿಪ್ರಾಯವನ್ನೇ ರೂಪಿಸುವ ಎರಡೂ ಗುಣಗಳು ಅವರಲ್ಲಿರ್ತವೆ. ಆದರೆ ಸಮಸ್ಯೆ ಏನಂದರೆ ಕಪ್ಪನ್ನು ಬಿಳಿದು ಅಂತೇಳಿ, ಬಿಳಿದನ್ನು ಕಪ್ಪು ಅಂತೇಳಿ ಈಗ ದಿಕ್ಕೆಟ್ಬಿಟ್ಟಿದ್ದಾರೆ ಜನ. ಹಂಗಾಗೋದಿಲ್ಲ. ಕಪ್ಪು ಕಪ್ಪೇನೆ, ಬಿಳಿದೆ. ನೀವು ಅದೇನಿದೆ ಅಂತ ಹೇಳಬೇಕು. ಅಷ್ಟು ಪಾರದರ್ಶಕತೆ ಅನ್ನುವಂತಹದ್ದು ಬಹಳ ಮುಖ್ಯ. ಪತ್ರಿಕೋದ್ಯಮದಲ್ಲಿ ಆ ಪಾರದರ್ಶಕತೆ ಇಲ್ಲದ್ರಿಂದಲೇ ಅವು ಮಾರಿಕೊಂಡ ಸೊತ್ತಾಗಿ ಇವತ್ತು ಮುಖ್ಯವಾಹಿನಿಯ ಒಂದು ವಿದ್ಯಾರ್ಥಿಗಳ ಚಳುವಳಿಗೆ ಪ್ರವೇಶವನ್ನೇ ಪಡೆಯೋಕ್ಕಾಗದೇ ಇರುವ ಅನರ್ಹತೆ ಇದೆಯಲ್ಲ, ಬಹುಶಃ ಈ ದೇಶದ ಮಾಧ್ಯಮಗಳ ಸೋಲು ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗಳು, ಸ್ವತಂತ್ರವಾದಂತಹ ಮಾಧ್ಯಮಗಳನ್ನು ನಡೆಸ್ತಾ ಇರುವಂತಹ ರಾಟಿಯಂತಹ ಅಥವಾ ಇನ್ನೊಬ್ಬ ಮಗದೊಬ್ಬ, ಅವರು ಇವತ್ತು ಬಹಳ ದೊಡ್ಡ ಸ್ಟಾರ್ಗಳಾಗಿದ್ದಾರೆ. ನೀವು ಗೋರ್ನಾಥ್ ಸ್ವಾಮಿಯ ಜೊತೆಗೆ ಒಬ್ಬ ರಾಟಿಯನ್ನು ಇಟ್ಟು ಹೋಲಿಸಿ ನೋಡಿ, ಯಾರು ಒಳ್ಳೆಯ ಪತ್ರಿಕೋದ್ಯಮವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನಿಮ್ಮ ಕೈಲೆಲ್ಲ ಮೊಬೈಲ್ಗಳಿವೆ, ಯೂಟ್ಯೂಬ್ಗಳಿವೆ. ನೀವು ಮಾಡುವ ನಿಮಗೆ ಸಾಧನ ಸಲಕರಣೆ ಇರಬೇಕು ಅಂತ ದಯವಿಟ್ಟು ಯಾರು ಭಾವಿಸಬೇಡಿ. ನಿಮ್ಮ ಮೊಬೈಲಲ್ಲಿಯೇ ನೀವು ಅತ್ಯುತ್ತಮವಾದಂತಹ ಜರ್ನಲಿಸ್ಟ್ ಆಗಿ ರೂಪ ಪಡಿಬೋದು. ನೀವು ಒಪಿನಿಯನ್ ಮೇಕರ್ ಆಗಲಿಕ್ಕೆ ಅವಕಾಶ ಇದೆ. ಸೊ ಅಂತಹ ಕೆಲಸವನ್ನು ಆಸಕ್ತರಿರೋರು ಕೆಲವರು ಆರಂಭಿಸಿ, ಈ ವಯಸ್ಸಿಗೆ ನೀವು ಶುರು ಮಾಡಿ. ನಿಮ್ಮ ಪದವಿ ಮುಗಿದ ಮೇಲಾದ್ರೂ ನೀವು ಜರ್ನಲಿಸಮನ್ನು ಓದುವ ಹಾಗಾಗಲಿ. ಫೋಟೋ ಜರ್ನಲಿಸಮ್ ತುಂಬ ಮಹತ್ವದ್ದು, ಎಂಟರ್ಟೈನ್ಮೆಂಟ್ ಜರ್ನಲಿಸಮ್ ತುಂಬ ಮಹತ್ವದ್ದು ಇಂಡಿಯಾಗೆ. ಸೊ ಅಂತ ಯಾವುದಾದ್ರೂ ಒಂದು ನಿಮ್ಮ ಅನಿಸಿದ ಆ ದಾರಿಯಲ್ಲಿ ಹೋಗಲಿಕ್ಕೆ ಕಾರಣ ಆಗಲಿ. ಇವತ್ತು ಏನು ಮಂಗಳೂರು ಸಮಾಚಾರದ ಹುಟ್ಟಿನ ಜುಲೈ 1, 1843 ನೆನಪಿಗಾಗಿ ಕನ್ನಡ ನಾಡು ಪತ್ರಿಕಾ ದಿನಾಚರಣೆಯನ್ನು ಮಾಡುತ್ತೆ. ಎಲ್ಲರಿಗೂ ನಾನು ಪತ್ರಿಕಾ ದಿನಾಚರಣೆಯ ಶುಭವನ್ನು ಕೋರ್ತಾ, ರಾಘು ಚಾರ್ವಾಕ ಅನ್ನುವಂಥ ಪತ್ರಿಕೆಯನ್ನು ನಡೆಸ್ತಾ ಇರುವ ರಾಘು ಡಿಜಿಟಲ್ ಮೀಡಿಯಾಕ್ಕೆ ಅವರು ಬದಲಾಗಿದ್ದಾರೆ. ಪ್ರೆಸ್ ಮೀಡಿಯಾ ಒಂದು ಕಾಲಕ್ಕೆ ಮಹತ್ವವನ್ನು ಸಾಧಿಸಿತ್ತು. ಈಗ ಡಿಜಿಟಲ್ ಮೀಡಿಯಾ ಬಹಳ ಮುಖ್ಯ. ನಿಮ್ಮ ಮೊಬೈಲ್ನಲ್ಲೇ ನೀವೇನೆಲ್ಲ ಮಾಡಬಹುದು, ಅಷ್ಟು ಅತ್ಯಾಧುನಿಕ ಸಂದರ್ಭದಲ್ಲಿ ನಾವಿದ್ದೀವಿ. ಸೊ ಮಾಧ್ಯಮಗಳು ಹೊಸ ರೂಪವನ್ನು ಪಡೆದು ಹೊಸ ಒಪಿನಿಯನ್ ಮೇಕರ್ಗಳಾಗಿ ಇಂಡಿಯಾದಲ್ಲಿ ಬೆಳೀತವೆ. ನನಗೆ ಭರವಸೆ ಇದೆ. ಯಾವ ದೊಡ್ಡ ಕಾರ್ಪೊರೇಟ್ ಮೀಡಿಯಾಗಳು ಸೋತಿವೆ, ಅವುಗಳ ತಲೆಯ ಮೇಲೆ ಈ ಯೂಟ್ಯೂಬರ್ಗಳು ನಿಲ್ತಾರೆ ಅಂತ ಆಶಿಸ್ತಾ, ಇಂಥ ಒಂದು ಅವಕಾಶಕ್ಕಾಗಿ ನಾನು ಪ್ರಥಮ ದರ್ಜೆ ಕಾಲೇಜು ಸಾಗರದ ಈ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.